ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ KC ದಾದಾ. ಏನ್ ಸರ್, ಗಡ್ಡ ಎಲ್ಲಿಗೋಯ್ತು ಸರ್? ತವ್ರ ಮನೆಗೆ ಹೋಯ್ತಾ ಸರ್? ಗಡ್ಡ ಬಿಟ್ರೆ ಅದಕ್ಕೊಂದ್ ಕಮೆಂಟ್, ಗಡ್ಡ ತೆಗೆದ್ರೆ ಅದಕ್ಕೊಂದ್ ಕಮೆಂಟ್, ಕೂದ್ಲು ಬಿಟ್ರೆ ಅದಕ್ಕೊಂದ್ ಕಮೆಂಟ್, ಕಟಿಂಗ್ ಶಾಪಿಗೆ ಹೋಗಿ ಬಂದ್ರೆ ಅದಕ್ಕೊಂದ್ ಕಮೆಂಟ್. ನೀವು ನನ್ ಗಡ್ಡ ನೋಡಕ್ ಬರ್ತಿರೋ, ನನ್ ಕೂದ್ಲು ನೋಡಕ್ ಬರ್ತಿರೋ, ನನ್ ಕ್ಲಾಸ್ ನೋಡಕ್ ಬರ್ತಿರೋ? ಕ್ಲಾಸ್ ನೋಡಕ್ ತಾನೇ ಬರ್ತೀರಾ? ಕ್ಲಾಸ್ ನೋಡಿ ಅರ್ಥ ಮಾಡ್ಕೊಳ್ಳಿ, ಬಿಂದಾಸ್ ಆಗಿರಿ ಆಯ್ತಾ. ಮೊನ್ನೆ ಒಬ್ರು ಕಮೆಂಟ್ ಬಂದಿತ್ತು, ಸರ್ ನೋಟ್ಸ್ ಕೊಡಿ ಸರ್ ಅಂತ. ನಿಜ ಹೇಳ್ತೀನಿ, ಬೇರೆಯವ್ರು ಕೊಟ್ಟು ನೋಟ್ಸ್ ಅನ್ನ ಕಾಪಿ ಮಾಡಿ ಬರ್ಕೊಳ್ಳೋದ್ರಿಂದ ನಿಮ್ಗೆ ಅದರಿಂದ ಏನೇನು ಲಾಭ ಇಲ್ಲ. ನೀವೇನ್ ಮಾಡ್ತೀರಾ? ಕ್ಲಾಸ್ ನೋಡ್ತೀರಾ ತಾನೆ, ಅದನ್ನ ಮೊದಲು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಫೋನ್ ಅನ್ನ ಪಕ್ಕಕ್ಕಿಟ್ಟು ನೀವೇನ್ ಅರ್ಥ ಮಾಡ್ಕೊಂಡಿದ್ರು ಆ ನೋಟ್ಸ್ ಅನ್ನ ಬರೀತಾ ಹೋಗಿ. ಮಧ್ಯದಲ್ಲಿ ಏನಾದ್ರೂ ಮರ್ತೋದಂಗಾಯ್ತಪ್ಪ, ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಯಾವಾಗೂ ಬಿದ್ದಿರತ್ತೆ, ಹೋಗಿ ಯೂಟ್ಯೂಬ್ ಅಲ್ಲಿ ಒಂಚೂರಲ್ಲಿ ಹಿಂದೆ ಮುಂದೆ ಸರ್ಸ್ ನೋಡಿ, ಓ ಹಿಂಗ್ ಹೇಳಿದ್ನಾ ಅಂತ ನಿಮ್ಗೆ ಗೊತ್ತಾದ್ಮೇಲೆ ಮತ್ತೆ ಫೋನನ್ನು ಮತ್ತೆ ಪಕ್ಕಕ್ಕಿಟ್ಟು ನೋಟ್ಸ್ ಅನ್ನ ಕಂಟಿನ್ಯೂ ಮಾಡಿ ಬರ್ಕೊಳ್ಳಿ ಆಯ್ತಾ. ನೋಟ್ಸ್ ಬರ್ಕೊಳ್ಳೋರಾಗಿದ್ರೆ ಕಾಪಿ ಹೊಡೆದು ಬರ್ಕೋಬೇಡಿ, ವಿಷಯವನ್ನ ಮೊದಲು ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಅದನ್ನು ನಿಮ್ಮ ನೋಟ್ಸ್ ಕೇಳಿಸಿ. ಫಾಲ್ತು ಮಾತೆಲ್ಲ ಬೇಡ, ವಿಡಿಯೋವನ್ನ ಶುರು ಮಾಡೋಣ. ಇವತ್ತು ನಾವು ನೋಡ್ತಾ ಇರೋದು ಮೊದಲನೇ ಚಾಪ್ಟರ್ ನ 5ನೇ ಟಾಪಿಕ್, ಕೂಲಂಬ್ಸ್ ಲಾ. ಏನಿದು ಕೂಲಂಬ್ಸ್ ಲಾ? ಏನಿಲ್ಲ, ನಿಮ್ಮ ಹತ್ರ ಒಂದು ಚಾರ್ಜ್ ಇತ್ತು ಅಂತ ಇಟ್ಕೊಳ್ಳಿ, ಇನ್ನೊಂದು ಯಾವ್ದೋ ಚಾರ್ಜ್, ನನ್ನ ಹತ್ರ ಪಾಸಿಟಿವ್ ಚಾರ್ಜ್ ಇತ್ತು, ಒಂದು ನೆಗೆಟಿವ್ ಚಾರ್ಜ್ ಅನ್ನ ಇದ್ರ ಹತ್ರ ತಗೊಂಡ್ಬಂದೆ. ಏನಾಗತ್ತೆ ಅವಾಗ? ಈ ಪಾಸಿಟಿವ್ ಚಾರ್ಜ್ ಈ ನೆಗೆಟಿವ್ ಚಾರ್ಜ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ, ಐ ಮೀನ್ ಎಳ್ಕೊಳತ್ತೆ. ಸಪೋಸ್ ನಾನು ಇನ್ನೊಂದು ಚಾರ್ಜ್ ತಂದಿದ್ನಲ್ವಾ, ಅವಾಗ ಪಾಸಿಟಿವ್ ಚಾರ್ಜ್ ಅನ್ನ ಹತ್ರ ತಗೊಂಡ್ಬಂದ್ರೆ ಏನಾಗ್ತಿತ್ತು ಕತೆ? ಈ ಚಾರ್ಜ್ ಅನ್ನ ದೂಡ್ತಾ ಇತ್ತು. ಎಳ್ಕೊಳ್ಬೇಕಂದ್ರೇನು ಫೋರ್ಸ್ ಹಾಕ್ಬೇಕು, ದೂಡ್ಬೇಕಂದ್ರೇನು ಫೋರ್ಸ್ ಹಾಕ್ಬೇಕು. ಅಂದ್ರೆ ಒಂದು ಚಾರ್ಜ್ ಇನ್ನೊಂದು ಚಾರ್ಜಿನ ಮೇಲೆ ಫೋರ್ಸ್ ಅನ್ನ ಹಾಕತ್ತೆ. ಈ ವಿಷಯ ಕಾಮನ್ ಸೆನ್ಸ್, ನಾವೆಲ್ಲರೂ ಇದನ್ನ ಕಾಮನ್ ಸೆನ್ಸ್ ಇಂದಾನೆ ಅರ್ಥ ಮಾಡ್ಕೋಬಹುದು. ಈ ಎಷ್ಟು ಫೋರ್ಸ್ ಹಾಕತ್ತೆ ಅನ್ನೋದು ಬೇಕಲ್ಲ, ಫೋರ್ಸ್ ಅಂತೂ ಹಾಕತ್ತೆ, ಆದ್ರೆ ಎಷ್ಟು ಫೋರ್ಸ್ ಹಾಕತ್ತೆ ಅನ್ನೋದು ಬೇಕಲ್ಲ. ಇದನ್ನ ಕೂಲಮ್ ಅನ್ನುವಂತ ವಿಜ್ಞಾನಿಗೆ ಈ ವಿಷಯ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಈ ವಿಷಯದಲ್ಲಿ ಏನ್ ಮಾಡ್ತಾನೆ ಅವನು ಅಂತಂದ್ರೆ, ಟಾರ್ಷನ್ ಬ್ಯಾಲೆನ್ಸ್ ಅನ್ನುವಂತ ಒಂದು ಉಪಕರಣ ತಗೋತಾನೆ. ಎಕ್ಸ್ಪೆರಿಮೆಂಟ್ ಮಾಡೋಕೆಲ್ಲ ಇರೋ ಉಪಕರಣ ಅದು. ಅದ್ರ ಕೆಲಸ ಏನಪ್ಪಾ ಅಂತಂದ್ರೆ, ಸೆನ್ಸಿಟಿವ್ ಫೋರ್ಸ್, ತುಂಬಾ ಕಮ್ಮಿ ಫೋರ್ಸ್ ಇದ್ರು ಅದು ಅಟ್ರಾಕ್ಟ್ ಎಂತ ಅಂತಾರೆ ಅಕ್ಯುರೇಟ್ ಆಗಿ ಮೆಜರ್ ಮಾಡ್ತಾ ಇತ್ತು ಆಯ್ತಾ. ಸೊ ಟಾರ್ಷನ್ ಬ್ಯಾಲೆನ್ಸ್ ಅನ್ನುವಂತ ಒಂದು ಉಪಕರಣವನ್ನು ತಗೋತಾನೆ, ತನ್ನ ರಿಸರ್ಚ್ ಅನ್ನ ಚಾಲು ಮಾಡ್ತಾನೆ. ಹಾಗೆ ರಿಸರ್ಚ್ ಅನ್ನ ಚಾಲು ಮಾಡಿದಂತವನು ಅವನಿಗೆ ಗೊತ್ತಾಗತ್ತೆ, ಈ ಎರಡು ಚಾರ್ಜ್ ಅನ್ನ ಹತ್ರದಲ್ಲಿಟ್ಟಾಗ ಫೋರ್ಸ್ ಜಾಸ್ತಿ ಇತ್ತು, ಎರಡು ಚಾರ್ಜ್ ಅನ್ನು ತಗೊಂಡೋಗಿ ದೂರ ಇಟ್ಟಾಗ ಅವಾಗ ಫೋರ್ಸ್ ಕಮ್ಮಿ ಆಯ್ತು. ಈ ರೀತಿ ಸುಮಾರು ವಿಷಯಗಳನ್ನ ಅವನು ಅಬ್ಸರ್ವ್ ಮಾಡಿಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಆ ಸ್ಟೇಟ್ಮೆಂಟ್ ನಿಮ್ಗೆ ಎಕ್ಸಾಮಿಗೂ ತುಂಬಾ ಇಂಪಾರ್ಟೆಂಟ್. ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತ ನೋಡಿ, ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್, 2 ಪಾಯಿಂಟ್ ಚಾರ್ಜಸ್ ಇದೆ ಅಂತ ಇಟ್ಕೊಳ್ಳಿ. ಸಪೋಸ್ ಇದನ್ನ Q1 ಅಂತ ಇಟ್ಕೊಳ್ಳಿ, ಈ ಚಾರ್ಜ್ ಅನ್ನ Q1 ಅಂತ ಕರೆಯೋಣ, ಈ ಚಾರ್ಜ್ ಅನ್ನ ನಾವು Q2 ಅಂತ ಕರೆಯೋಣ. ಈ ಎರಡು ಚಾರ್ಜ್ ಗಳ ನಡುವೆ ಇರೋ ಡಿಸ್ಟೆನ್ಸ್ ಏನಿದೆಯೋ, ಗ್ಯಾಪ್ ಏನಿದೆಯೋ, ಇದನ್ನ ನಾವು R ಅಂತ ಕರ್ಕೊಳ್ಳೋಣ. ಓಕೆನಾ? ಸೊ ಈ ಎರಡು ಚಾರ್ಜ್ ಗಳ ನಡುವಿನ ಫೋರ್ಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್. ಫೋರ್ಸ್ ಯಾವ ರೀತಿ ಇರುತ್ತಂತೆ? ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತಂತೆ? ಈ ಎರಡು ಚಾರ್ಜ್ ಗಳ ಮ್ಯಾಗ್ನಿಟ್ಯೂಡ್, ಇದ್ರ ಮ್ಯಾಗ್ನಿಟ್ಯೂಡ್ Q1, ಇದರ ಮ್ಯಾಗ್ನಿಟ್ಯೂಡ್ Q2. ಓಕೆ, ಸೊ ಈ ಎರಡು ಮ್ಯಾಗ್ನಿಟ್ಯೂಡ್ ಗಳ ಪ್ರಾಡಕ್ಟ್ ಅಂತಂದ್ರೆ ಗುಣಲಬ್ಧ. Q1 ಇಂಟು Q2 ಮಾಡಿದಾಗ ಏನ್ ಸಿಗ್ತದೆ? ಅದು ಪ್ರಾಡಕ್ಟ್. ಇಷ್ಟಾರು ಗೊತ್ತು ತಾನೆ? ಸೊ Q1 ಇಂಟು Q2 ಮಾಡಿದಾಗ ಏನು ಪ್ರಾಡಕ್ಟ್ ಸಿಗುತ್ತೋ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತಂತೆ. ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅಂದ್ರೆ ನಾನು ಮೇಲ್ಗಡೆ ಬರಿಬೇಕು, ಕೆಳಗಡೆ ಬರಿಬೇಕು? ಆಬ್ವಿಯಸ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದ್ರಿಂದ ಮೇಲ್ಗಡೆ ಬರಿಬೇಕು. ಸೊ Q1 ಇಂಟು Q2 ನ ಮೇಲ್ಗಡೆ ಬರ್ತದೆ. ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಡಿಸ್ಟೆನ್ಸ್ ಎಷ್ಟಿದೆ? 6 ಇದೆ. ಆದ್ರೆ ಅವ್ನು ಬರೀ ಡಿಸ್ಟೆನ್ಸ್ ಬಗ್ಗೆ ಮಾತಾಡಿದಾನ? ಇಲ್ಲ, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಮಾತಾಡಿದಾನೆ. ಸೊ R ಇದೆ ಅಂತಂದ್ರೆ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಏನಾಗ್ಬೇಕಾಯ್ತು? R² ಆಗ್ಬೇಕಾಯ್ತು. ಸೊ R² ಏನಾಗತ್ತಂತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರತ್ತಂತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಮೇಲ್ ಬರಿಬೇಕು, ಕೆಳಗಡೆ ಬರಿಬೇಕು? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ರೆ ಮೇಲ್ಗಡೆ ಬರ್ಕೊಂಡ್ರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ರೆ ಕೆಳಗಡೆ ಬರ್ಕೊಳ್ಳೋಣ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಏನು? R². ಇದೇ ಕೂಲಂಬ್ಸ್ ಲಾ. ಇವನ್ ಹೇಳಿರೋ ಇದೇ ವಿಷಯನೇ. ಇವನ್ ಅಷ್ಟೇ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ವಿಷಯವನ್ನ, ಒಂದು ಜ್ಞಾನವನ್ನ ಪಡ್ಕೊಂಡಲ್ವಾ, ಇದೇ ನಾಲೆಜ್ ಅದು. ಮತ್ತೊಂದು ವಾಕ್ಯ ಇದೆ, ಇದನ್ನು ಅರ್ಥ ಮಾಡಿಸ್ಬಿಡ್ತೀನಿ. ಏನಂತ? ದಿಸ್ ಫೋರ್ಸ್ ಆಲ್ವೇಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದೆಮ್. ಈಗ ಸಪೋಸ್ ಒಂದ್ ಪಾಸಿಟಿವ್ ಒಂದ್ ನೆಗೆಟಿವ್ ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡುತ್ತೆ? ಈ ಚಾರ್ಜ್ ಅನ್ನ ಎಳ್ಕೊಳತ್ತೆ. ಅವಾಗ ಹೆಂಗ್ ಫೋರ್ಸ್ ಹಾಕ್ಬೇಕಾಯ್ತು? ಈ ರೀತಿ ಫೋರ್ಸ್ ಹಾಕ್ಬೇಕಾಯ್ತು. ಸಪೋಸ್ ಎರಡು ಪಾಸಿಟಿವ್ ಇತ್ತಪ್ಪ, ಆವಾಗ ಈ ಚಾರ್ಜ್ ಅನ್ನ ದೂಡತ್ತೆ. ದೂಡ್ಬೇಕಾದ್ರೆ ಹೆಂಗ್ ಫೋರ್ಸ್ ಹಾಕ್ಬೇಕಾಯ್ತು? ಹಿಂಗ್ ಫೋರ್ಸ್ ಹಾಕ್ಬೇಕಾಯ್ತು, ಹೌದಾ? ಸೊ ಎಳ್ಕೋಬೇಕಾದ್ರೆ ಹಿಂಗ್ ಹಾಕದೆ,
ದೂಡ್ಬೇಕಾದ್ರೆ ಹಿಂಗಾಗ್ಬೇಕು. ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹಾಕಕ್ ಸಾಧ್ಯ ಇದೆಯಾ? ಇಲ್ಲ. ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹಾಕಕ್ ಸಾಧ್ಯ ಇದೆಯಾ? ಇಲ್ಲ. ಸೊ ಎಳ್ಕೋಬೇಕಾದ್ರಾಗ್ಲಿ ದೂಡ್ಬೇಕಾದ್ರಾಗ್ಲಿ ಈ ಎರಡೂ ಚಾರ್ಜ್ ಗಳನ್ನ ಸೇರಿಸುವಂತ ಲೈನ್ ಏನಿದೆಯೋ ಇದ್ರ ಎಲಾಂಗ್ಗೆ ಹಾಕಬೇಕಾಯ್ತು. ಕರೆಕ್ಟಾ? ಅದೇ ವಾಕ್ಯವನ್ನ ಇಲ್ಲಿ ಬರ್ದಿದ್ದಾರೆ. ದ ಫೋರ್ಸ್ ಆಲ್ವೇಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದಮ್. ಈ ಲೈನ್ ನ ಗುಂಟವೇ ಫೋರ್ಸ್ ಇರುತ್ತೆ ಅಂತ. ಎಳ್ಕೋಬೇಕಾದ್ರೂ ಈ ಲೈನ್ ನ ಎಲಾಂಗ್ಗೆ ಎಳ್ಕೋಬೇಕು, ದೂಡ್ಬೇಕಂತಂದ್ರು ಈ ಲೈನ್ ನ ಎಲಾಂಗ್ಗೆ ದೂಡ್ಬೇಕು. ಇಷ್ಟೇ ಅಲ್ಲಿರೋದು. ಆಯ್ತಾ? ಇಷ್ಟು ದೊಡ್ಡ ಸ್ಟೇಟ್ಮೆಂಟ್ ಅಣ್ಣ, ಇದನ್ನ ಎಕ್ಸಾಮಿಗೆ ಹೆಂಗ್ ನೆನ್ಪಿಟ್ಕೊಳ್ಳೋದು? ಅರೆ ಬರ್ಕೊಂಡ್ರಲ್ಲ, ಇಷ್ಟು ನೆನಪಿರಲ್ವಾ ನಿಮ್ಗೆ? ಇಷ್ಟು ನೆನಪಿದ್ರೆ ಇದನ್ನ ಆರಾಮಾಗಿ ಹೇಳ್ಬಹುದು. ಇಲ್ಲಿ ಏನ್ ಹೇಳುತ್ತೆ? ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q1 into Q2. Q1 into Q2 ಅಂತಂದ್ರೆ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ and it is inversely proportional to r square. r ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ them. r square it is inversely proportional to the square of the distance between them. ಮತ್ತೆ ಫೋರ್ಸ್ ಹೇಗೆ ಆಕ್ಟ್ ಆಗುತ್ತೆ? ಫೋರ್ಸ್ ಯಾವತ್ತು ಈ ಎರಡು ಚಾರ್ಜ್ ಗಳನ್ನ ಸೇರಿಸುವಂತ ಲೈನ್ ಏನಿದೆಯೋ ಅದ್ರ ಎಲಾಂಗೆ ಆಕ್ಟ್ ಆಗುತ್ತೆ. ಇಷ್ಟನ್ನ ಹೇಳ್ಬಿಟ್ರೆ ಮುಗೀತು. ಇದೇ ಕೂಲಮ್ಸ್ ಲಾ ಸ್ಟೇಟ್ಮೆಂಟ್. ಆಯ್ತಾ? ಇದಾಯ್ತು ಕೂಲಮ್ಸ್ ಲಾ. ಆಯ್ತಾ? ಈಗ ಇದನ್ನೇ ಒಂದ್ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡುವ. ಇದನ್ನ ನೋಡಿದ್ರೆ ನಮ್ಗೆ ಏನು ಹೆಚ್ಚಂದ್ರೆ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ? ಚಾರ್ಜ್ ಹೆಚ್ಚಾದ್ರೆ ಫೋರ್ಸ್ ಹೆಚ್ಚಾಗತ್ತೆ ಅನ್ನೋ ಇನ್ಫಾರ್ಮೇಶನ್ ಸಿಗತ್ತೆ. ಅವುಗಳಿರೋ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಫೋರ್ಸ್ ಕಡಿಮೆ ಆಗತ್ತೆ ಅನ್ನೋ ಇನ್ಫಾರ್ಮೇಶನ್ ಸಿಗತ್ತೆ. ಇದನ್ನ ನೋಡಿದ್ರೆ ನಮ್ಗೆ ಸಿಗೋ ಇನ್ಫಾರ್ಮೇಶನ್ ಇಷ್ಟೇ. ಬಟ್ ಬರೀ ಇಷ್ಟೇ ಇನ್ಫಾರ್ಮೇಶನ್ ಇಟ್ಕೊಂಡು ನಾವ್ ಎರಡು ಚಾರ್ಜ್ ಗಳ ನಡುವೆ ಎಷ್ಟು ಫೋರ್ಸ್ ಇದೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಸೊ ನಮ್ಗೆ ಆ ರೀತಿ ಹೇಳ್ಬೇಕು ಅಂದ್ರೆ ಏನ್ ಬೇಕು? ಒಂದು ಇಕ್ವೇಶನ್ ಬೇಕು, ಒಂದು ಫಾರ್ಮುಲಾ ಬೇಕು. ಹೌದಾನೆ? ಸೊ ಇಷ್ಟು ವಿಷಯವನ್ನ ಕೂಲಮ್ ಅಬ್ಸರ್ವ್ ಮಾಡದ. ಇದನ್ನ ಇಟ್ಕೊಂಡು ನಾವೀಗ ಒಂದು ಫಾರ್ಮುಲಾ ನೋಡ್ತಾ ಹೋಗೋಣ. ಆಯ್ತಾ? ಇಕ್ವೇಶನ್ ಏನು ಅಬ್ಸರ್ವೇಷನ್ ಇದೆಯೋ ಅದನ್ನ ಫಾರ್ಮುಲಾ ರೂಪದಲ್ಲಿ ಇಳಿಸೋಣ ನಾವು. ಆಯ್ತಾ? ಏನಿತ್ತು ಅದನ್ನ ಇದ್ದಕ್ಕಿದ್ದಾಗೆ ಬರ್ಕೋತಿದ್ದೀನಿ ನಾನು, ಏನು ಚೇಂಜಸ್ ಮಾಡ್ತಾ ಇಲ್ಲ. ಆರ್ ಸ್ಕ್ವೇರ್. ಓಕೆನಾ? ನಮ್ಗೆ ಏನ್ ಬೇಕು? ಈ ಯಾವ್ದಕ್ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅವು ಬೇಕಾಗಿ ಸದ್ಯಕ್ಕೆ ಫಾರ್ಮುಲಾ ಬೇಕು, ಒಂದು ಇಕ್ವೇಶನ್ ಬೇಕು. ಸೊ ಇದ್ರ ಜಾಗದಲ್ಲಿ ನಾನು ಈಕ್ವಲ್ ಟು ಸೈನ್ ಅನ್ನು ಹಾಕೋತೇನೆ. ಯಾವತ್ತು ಪ್ರಪೋರ್ಷನಾಲಿಟಿ ಚಿಹ್ನೆ ತೆಗೆದು ಈಕ್ವಲ್ ಟು ಸೈನ್ ಹಾಕೋಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ನಾವ್ ಯಾವತ್ತು ಒಂದು ಕಾನ್ಸ್ಟೆಂಟ್ ಅನ್ನು ಕೊಟ್ಕೋತೇವೆ, ಒಂದು ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡ್ಕೋತೇವೆ. ಕಾನ್ಸ್ಟೆಂಟ್ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ, ಆ ವ್ಯಾಲ್ಯೂ ಚೇಂಜ್ ಆಗಲ್ಲ. ನೀವೀಗ ಚಾರ್ಜ್ ಇನ್ ವ್ಯಾಲ್ಯೂ ಇಲ್ಲಿ ಪುಟ್ ಮಾಡ್ತೀರಾ, ಇನ್ನೊಂದು ಚಾರ್ಜ್ ಇನ್ ವ್ಯಾಲ್ಯೂ ಇಲ್ಲಿ ಹಾಕ್ತೀರಾ, ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕಂಡು ಹಿಡ್ತೀರಾ. ಕೆ ವ್ಯಾಲ್ಯೂ ಅಂತೂ ಫಿಕ್ಸ್ ಇರುತ್ತೆ. ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡು ಎಷ್ಟು ಫೋರ್ಸ್ ಇದೆ ಅನ್ನೋದನ್ನ ನೀವು ಕಂಡು ಹಿಡ್ಕೊತೀರಾ. ಈಗ ಕೆ ವ್ಯಾಲ್ಯೂವನ್ನ ಇನ್ನೂ ಒಂದ್ ಸ್ವಲ್ಪ ಡೀಟೇಲ್ಡ್ ಆಗಿ ನಿಮ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಈ ಕೆ ವ್ಯಾಲ್ಯೂವನ್ನ ಇನ್ನ ರಿಸರ್ಚ್ ಮಾಡಿ ಸೈಂಟಿಸ್ಟ್ ಮಂದಿ ಒಂದ್ ಕಂಡು ಹಿಡಿದ್ರು. ಏನಪ್ಪಾ ಅಂತಂದ್ರೆ 1/4πε0 ಆಗಿರತ್ತಂತೆ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ವಾ. ಈಗ ಎರಡು ಚಾರ್ಜ್, ನಾವೀಗೇನು ಆಕ್ಚುಲಿ ಕಂಡು ಹಿಡಿತಾ ಇರೋದೇನು, ಎರಡು ಚಾರ್ಜ್ ಇದೆ, ಆ ಎರಡು ಚಾರ್ಜ್ ಗಳ ನಡುವೆ ಫೋರ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಕಂಡು ಹಿಡಿತಾ ಇದೀವಿ. ಹೌದ್ ತಾನೆ? ಸೊ ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಎಷ್ಟು ಡಿಸ್ಟೆನ್ಸ್ ನಲ್ಲಿ ಇಟ್ಟಿದ್ದೀನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಚಾರ್ಜ್ ಇನ್ ಮ್ಯಾಗ್ನಿಟ್ಯೂಡ್ ಎಷ್ಟು, ಈ ಚಾರ್ಜ್ ಇನ್ ಮ್ಯಾಗ್ನಿಟ್ಯೂಡ್ ಎಷ್ಟು, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹೌದ್ ತಾನೆ? ಸೊ ನಾನು ಎರಡು ಚಾರ್ಜ್ ತಗೊಂಡೆ, ಆ ಎರಡು ಚಾರ್ಜ್ ಅನ್ನ ಮೊದಲು ಗಾಳಿಯಲ್ಲಿ ಇಟ್ಟೆ, ಆಮೇಲೆ ಆ ಚಾರ್ಜ್ ಗಳ ನಡುವೆ ಇರೋ ಫೋರ್ಸ್ ಅನ್ನ ಕಂಡಿಟ್ಕೊಂಡೆ. ಆಮೇಲೆ ಅದೇ ಎರಡು ಚಾರ್ಜ್ ಅನ್ನ ಅಷ್ಟೇ ಡಿಸ್ಟೆನ್ಸ್ ನಲ್ಲಿ ಇಟ್ಟಿದ್ದೀನಿ, ಬಟ್ ಒಂದ್ ನೀರಿನ ಬಕೆಟ್ ನಲ್ಲಿ ತಗೊಂಡೋಗಿ ಹಚ್ಚಿದೆ ಅಂತ ಇಟ್ಕೊಳ್ಳಿ. ಆವಾಗ ಫೋರ್ಸ್ ಚೇಂಜ್ ಆಗತ್ತೆ, ಬೇರೆ ಫೋರ್ಸ್ ಬರುತ್ತೆ. ಅರೆ ಅದಕ್ಕೆ ಏನ್ ಕಾರಣ? ಅದಕ್ಕೆ ಏನ್ ಕಾರಣಪ್ಪ ಅಂತಂದ್ರೆ ಈ ಪರ್ಮಿಟಿವಿಟಿಯೇ ಕಾರಣ. ಗಾಳಿಲಿಟ್ರೆ ಅದರ ಪರ್ಮಿಟಿವಿಟಿ ಬೇರೆ, ಆ ವಸ್ತುವನ್ನು ತಗೊಂಡೋಗಿ ನೀರ್ನಲ್ಲಿ ಹಚ್ಚಿದ್ರೆ ಆವಾಗ ಆ ನೀರಿನ ಪರ್ಮಿಟಿವಿಟಿಯನ್ನ ನಾವು ಕನ್ಸಿಡರ್ ಮಾಡಬೇಕು. ಆ ವಸ್ತುವನ್ನ ತಗೊಂಡೋಗಿ ಇಲ್ಲೊಂದ್ ಚಾರ್ಜ್ ಇದೆ, ಇಲ್ಲೊಂದ್ ಚಾರ್ಜ್ ಇದೆ, ಮಧ್ಯದಲ್ಲಿ ನಾನು ಗ್ಲಾಸ್ ತಗೊಂಡ್ಬಂದು ಇಟ್ಟಿದ್ದೀನಿ ಅಂತಂದ್ರೆ ನಾವು ಆವಾಗ ಗ್ಲಾಸ್ ನ ಪರ್ಮಿಟಿವಿಟಿಯನ್ನ ಕನ್ಸಿಡರ್ ಮಾಡಬೇಕು. ಸೊ ಈ ಪರ್ಮಿಟಿವಿಟಿ ಅಂತಂದ್ರೆ ಆ ವಸ್ತು ತನ್ನ ಮೂಲಕ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ತಡಿತಾ ಇದೆ ಅನ್ನೋದು. ಆಯ್ತಾ? ಈ ಪರ್ಮಿಟಿವಿಟಿ ಜಾಸ್ತಿ ಇದ್ರೆ ಫೋರ್ಸ್ ಕಡಿಮೆ ಆಗತ್ತೆ. ಯಾಕೆ? ತಡಿಯೋದು ಜಾಸ್ತಿ ಆಗತ್ತೆ ತಾನೆ, ಅದಕ್ಕೆ ಫೋರ್ಸ್ ಕಡಿಮೆ ಆಗತ್ತೆ. ಸೊ ಪರ್ಮಿಟಿವಿಟಿ ಅಂತಂದ್ರೆ ಗಾಳಿಗೆ ಒಂದು ಗಾಳಿ ಅಥವಾ ಫ್ರೀ ಸ್ಪೇಸ್ ಅಂತ ನೋಡಿದ್ರೆ ಅದಕ್ಕೊಂದು ಪರ್ಮಿಟಿವಿಟಿ ಇರುತ್ತೆ, ನೀರಿಗೆ ಇನ್ನೊಂದು ರೀತಿ ಪರ್ಮಿಟಿವಿಟಿ ಇರುತ್ತೆ, ಇನ್ನು ಗ್ಲಾಸಿಗೆ ಇನ್ನೊಂದು ರೀತಿ ಇರುತ್ತೆ. ಸೊ ವಸ್ತು ಚೇಂಜ್ ಆಗ್ತಾ ಹೋದಂಗೂ ಅದಕ್ಕಿರುವಂತ ಪರ್ಮಿಟಿವಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ ಪುಸ್ತಕದಲ್ಲಾಗಿರ್ಬೋದು ಅಥವಾ ನಿಮ್ಗೆ ಮುಂದೆ ಯಾವ್ದಾವ್ದು ಎಕ್ಸಾಮ್ ಬರೀತಿರಲ್ವಾ, ಆ ಎಕ್ಸಾಮ್ಗಳಲ್ಲಾಗಿರ್ಬೋದು, ನಾವ್ ಎಲ್ಲ ಎಕ್ಸಾಂಪಲ್ ಅನ್ನು ಯಾವ ರೀತಿ ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಎರಡು ಚಾರ್ಜ್ ಗಳನ್ನ ಗಾಳಿಯಲ್ಲಿ, ಐ ಮೀನ್ ಫ್ರೀ ಸ್ಪೇಸ್ ನಲ್ಲಿ ಇಟ್ಟಾಗ ಯಾವ ರೀತಿ ಇರುತ್ತೋ ಅದನ್ನ ಕನ್ಸಿಡರ್ ಮಾಡಿದೀವಿ. ಸೊ ನಾವ್ ಯಾವತ್ತೂ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದೀವಿ. ಇದೇನು ε0 ಅಂದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಇದ್ರ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂತಂದ್ರೆ 8.85 × 10⁻⁻12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಇದ್ ಬಿಡಿ, ಈ ವ್ಯಾಲ್ಯೂ ಏನಿದೆ ಅಲ್ವಾ, ನಿಮ್ಗೆ ಲೆಕ್ಕ ಕೊಟ್ಟಾಗ, ಎಕ್ಸಾಂಪಲ್ ಕೊಟ್ಟಾಗ, ಏನೋ ಒಂದು ಕೊಟ್ಟಾಗ ಅಥವಾ ಏನೋ ಒಂದು ಪ್ರಾಬ್ಲಮ್ ಕೊಟ್ಟಾಗ ಈ ವ್ಯಾಲ್ಯೂನ ಎಕ್ಸಾಮ್ ಪೇಪರ್ ನಲ್ಲಿ ಅವರೇ ಕೊಡ್ತಾರೆ.
ಸೊ ಇದನ್ನ ಜಾಸ್ತಿ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಮೇನ್ ಫ್ಯಾಕ್ಟರ್ ನೋಡಿ. ಈಗ ಇದ್ರ ವ್ಯಾಲ್ಯೂ 1 ಡಿವೈಡೆಡ್ ಬೈ 4 ಅಂದ್ರೆ 4, 5 ಅಂತಂದ್ರೆ 3.14. ಇದ್ರ ವ್ಯಾಲ್ಯೂನು ಗೊತ್ತಿದೆ. ಎಪ್ಸಿಲನ್ ನಾಟ್ ಅಂದ್ರೆ ಗಾಳಿಯಿಂದ ಎಕ್ಸಾಂಪಲ್ ಕೊಡ್ತಾರೆ. ಸೊ ಎಪ್ಸಿಲನ್ ನಾಟ್ ವ್ಯಾಲ್ಯೂ 8.85 ಇಂಟು 10⁻12 ಆಗಿರುತ್ತೆ. ಸೊ ಇವನ್ನೆಲ್ಲ ಹಾಕಿ ಲೆಕ್ಕ ಮಾಡಿದಾಗ ನಮ್ಗೆ ಇಡೀ ಕಾನ್ಸ್ಟೆಂಟ್ ಇನ್ ವ್ಯಾಲ್ಯೂ ಏನ್ ಬರುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಎಷ್ಟು ಬರುತ್ತೆ ಅಂತಂದ್ರೆ 9 ಇಂಟು 10⁻9 ಬರುತ್ತೆ. ಗೊತ್ತಾಯ್ತಾ? ಸೊ ನೀವು ಇಷ್ಟು ಬರೆಯೋದು ಒಂದೇ, ಇಷ್ಟು ಬರೆಯೋದು ಒಂದೇ. ಸೊ ನಿಮ್ ಲೆಕ್ಕ ಎಲ್ಲ ಕೊಟ್ಟಾಗ ನೀವು ಇಷ್ಟೆಲ್ಲ ಬರ್ಕೊಂಡು ಇದ್ರ ವ್ಯಾಲ್ಯೂ ಏನು ಅಂತ ಬರ್ದು ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಇದ್ರ ವ್ಯಾಲ್ಯೂ ನೀವು ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇಡೀ ಕಾನ್ಸ್ಟೆಂಟ್ ಇನ್ ವ್ಯಾಲ್ಯೂ ನೀವು ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಅದು ಯಾವತ್ತಿದ್ರು 9 ಇಂಟು 10⁻9 ಆಗಿರುತ್ತೆ. ಹೋ ಮತ್ತೊಂದು ವಿಷಯ ತುಂಬಾ ಇಂಪಾರ್ಟೆಂಟ್. ಈ ನಿಮ್ ಎಕ್ಸಾಮ್ ನಲ್ಲೆಲ್ಲ ಬರೀ ಕೂಲಮ್ಸ್ ಲಾ ಸ್ಟೇಟ್ಮೆಂಟ್ ಬರೀರಿ, ಅದ್ ಬರೀರಿ ಅಂದ್ರೆ ಇಷ್ಟೇ ಆಯ್ತು. ಅದನ್ನ ಬಿಟ್ಟು ಕೆಲವೊಮ್ಮೆ ಏನ್ ಕೇಳ್ತಾರಂತಂದ್ರೆ ಕೂಲಮ್ಸ್ ಲಾ ಅನ್ನ ವೆಕ್ಟರ್ ಫಾರ್ಮಲ್ ಬರೀರಿ ಅಂತ ಕೇಳ್ತಾರೆ. ಕೂಲಮ್ಸ್ ಲಾ ಏನು? F is equal to 1/4πε0 into Q1 Q2 divided by R square. ಇದು ಕೂಲಮ್ಸ್ ಲಾ. ಈಗ ಫೋರ್ಸ್ ವೆಕ್ಟರ್ ತಾನೆ. ಸೊ ನಾವ್ ಈ ಕೂಲಮ್ಸ್ ಲಾ ವನ್ನ ವೆಕ್ಟರ್ ಫಾರ್ಮ್ ನಲ್ಲಿ ಕೂಡ ಹೇಳ್ಬಹುದು. ಎರಡು ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಒಂದ್ ಚಾರ್ಜ್ ಅನ್ನ ನಾನು Q1 ಅಂತ ಕರಿತೇನೆ, ಇನ್ನೊಂದ್ ಚಾರ್ಜ್ ಅನ್ನ ನಾನು Q2 ಅಂತ ಕರಿತೇನೆ. ಅವುಗಳ ನಡುವೆ ಇರೋ ಡಿಸ್ಟೆನ್ಸ್ ಅನ್ನ ನಾನು R ಅಂತ ಕರೆದೆ ಅಂತ ಇಟ್ಕೊಳ್ಳಿ. ಈಗ ಈ ಚಾರ್ಜ್ ಮೇಲೆ ಫೋರ್ಸ್ ಹಾಕತ್ತೆ. ಅದೇ ರೀತಿಲಿ ಈ ಚಾರ್ಜ್ ಕೂಡ ಈ ಚಾರ್ಜ್ ಮೇಲೆ ಅಷ್ಟೇ ಫೋರ್ಸ್ ಅನ್ನ ಹಾಕತ್ತೆ. ನಾವು ವೆಕ್ಟರ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ ಯಾವ್ದಾದ್ರು ಒಂದ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡೋಣ. ಈ ಚಾರ್ಜ್ ಅನ್ನು ಕನ್ಸಿಡರ್ ಮಾಡೋಣ ಅಥವಾ ಈ ಚಾರ್ಜ್ ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ಅನ್ನ ಕನ್ಸಿಡರ್ ಮಾಡೋಣ. ಯಾವ್ದು ಮಾಡುವ? Q1 ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ಕನ್ಸಿಡರ್ ಮಾಡೋಣ, ಏನು Q2 ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ಅನ್ನ ಕನ್ಸಿಡರ್ ಮಾಡೋಣವೋ? Q1 ಮೇಲೆ ಇರೋದನ್ನ ಮಾಡುವ ಸದ್ಯಕ್ಕೆ, ಆಯ್ತಾ? ಸೊ Q1 ಮೇಲೆ ಆಕ್ಟ್ ಆಗ್ತಾ ಇರುವಂತ ಫೋರ್ಸ್ ಅನ್ನ ನಾವೀಗ ಕನ್ಸಿಡರ್ ಮಾಡೋಣ. ಸೊ Q1 ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ಅನ್ನ ನಾವ್ ಯಾವ ರೀತಿ ಬರಿಬಹುದು ಅಂತಂದ್ರೆ, ಫೋರ್ಸ್ ಯಾವ್ದ್ರ ಮೇಲೆ ಆಕ್ಟ್ ಆಗ್ತಾ ಇದೆ? ಮೊದಲನೇ ಚಾರ್ಜ್ ಮೇಲೆ ಆಕ್ಟ್ ಆಗ್ತಾ ಇದೆ. ಯಾವುದರಿಂದ ಆಗ್ತಾ ಇದೆ? Q2 ಇಂದ ಆಗ್ತಾ ಇದೆ ತಾನೆ. ಅರೆ Q1 ಮೇಲೆ ಫೋರ್ಸ್ ಆಗ್ತಾ ಇರೋರು Q2 ತಾನೆ. Q2 ಇರೋದ್ರಿಂದಾನೇ Q1 ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇರೋದು. ಸೊ ಯಾರ ಮೇಲೆ ಆಕ್ಟ್ ಆಗ್ತಾ ಇದೆಯೋ ಅದನ್ನ ಮೊದಲು ಬರ್ಕೊಳ್ಳಿ, ಯಾರಿಂದ ಆಕ್ಟ್ ಆಗ್ತಾ ಇದೆಯೋ ಅದನ್ನ ಆಮೇಲೆ ಬರ್ಕೊಳ್ಳಿ. ಫೋರ್ಸ್ ಆನ್ ಚಾರ್ಜ್ 1 ಡ್ಯೂ ಟು Q2 ಚಾರ್ಜ್ ನಿಂದ Q1 ಚಾರ್ಜ್ ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ಏನು ಅಂತ ನಾನು ಬರಿತಾ ಇದ್ದೀನಿ ಇವಾಗ. ಓಕೆನಾ? ಸೊ ಫೋರ್ಸ್ ಅನ್ನೋದು ಒಂದು ವೆಕ್ಟರ್ ತಾನೆ. ಸೊ ಫೋರ್ಸ್ ತಲೆ ಮೇಲೆ ಒಂದು ಬಾಣ ಕೊಟ್ಕೊಳ್ಳಿ, ಆಯ್ತಾ? ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಂತೂ ನೀವು ವೆಕ್ಟರ್ ಕೊಟ್ರಿ, ಬಾಣ ಕೊಟ್ರಿ. ರೈಟ್ ಹ್ಯಾಂಡ್ ಸೈಡ್ ಮೇಲೆ ಯಾರ ತಲೆ ಮೇಲೆ ಬಾಣ ಇಡುದು ಅಂತ ನೀವು ವಿಚಾರ ಮಾಡ್ತಿರ್ಬೋದು. ಇದಂತೂ ಕಾನ್ಸ್ಟೆಂಟ್, ಇದ್ರ ತಲೆ ಮೇಲೆ ಬಾಣ ಇಡ್ಲಿಕ್ಕೆ ಆಗುದಿಲ್ಲ. ಚಾರ್ಜ್ ವೆಕ್ಟರ್ ಕ್ವಾಂಟಿಟಿನ, ಚಾರ್ಜ್ ಸ್ಕೇಲರ್ ಕ್ವಾಂಟಿಟಿ. ಸೊ ಇದ್ರ ಮೇಲೂ ಬಾಣ ಇಡಂಗಿಲ್ಲ, ಇದ್ರ ಮೇಲೂ ಬಾಣ ಇಡಂಗಿಲ್ಲ. R² ಇದೆ. R ಅಂತಂದ್ರೆ ಡಿಸ್ಟೆನ್ಸ್, ಬರೀ ದೂರ. ಅದು ಬರೀ ದೂರ. ಇಟ್ ಇಸ್ ನಾಟ್ ಡಿಸ್ಪ್ಲೇಸ್ಮೆಂಟ್, ಇಟ್ ಇಸ್ ಜಸ್ಟ್ ಡಿಸ್ಟೆನ್ಸ್. ಸೊ ಬರೀ ದೂರ ಅದು ಕೂಡ ಸ್ಕೇಲರ್ ಕ್ವಾಂಟಿಟಿ. ಅರೆ ಇಲ್ಲಿ ಯಾರ ತಲೆ ಮೇಲೆ ಬಾಣ ಇಡುದು ಹಂಗಾದ್ರೆ? ಈಗ ನಾವು 11th ಅಲ್ಲಿ ಕಲ್ತ್ಕೊಂಡಿರೋ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಏನು? ಯೂನಿಟ್ ವೆಕ್ಟರ್ ಅಂತ ಕೇಳಿದ್ರಾ? ಯೂನಿಟ್ ವೆಕ್ಟರ್ ನಾವ್ ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ವಿ? ಯಾವ್ದು ನಾವಾಗ ಬರೀ ಡೈರೆಕ್ಷನ್ ಕೊಡ್ಬೇಕಾಗಿರುತ್ತೋ ಆವಾಗ ಯೂನಿಟ್ ವೆಕ್ಟರ್ ನ ಯೂಸ್ ಮಾಡ್ಕೋತೀವಿ. ಯೂನಿಟ್ ವೆಕ್ಟರ್ ಅಂತಂದ್ರೆ ಅದ್ರ ವ್ಯಾಲ್ಯೂ 1 ಇರುತ್ತೆ. ಆದ್ರೆ ಆ ಯೂನಿಟ್ ವೆಕ್ಟರ್ ಒಂದು ಡೈರೆಕ್ಷನ್ ಅನ್ನ ರೀಪ್ರೆಸೆಂಟ್ ಮಾಡುವಂತ ಕೆಲಸ ಮಾಡುತ್ತೆ. ನೆನಪಾಯ್ತಾ? ಫಸ್ಟ್ PUC ಇದು, ಆಯ್ತಾ? ನಾವು ಸೊ ಇಲ್ಲಂತೂ ಡೈರೆಕ್ಷನ್ ಕೊಟ್ಕೊಂಡ್ವಿ. ಇಲ್ಲಿ ಡೈರೆಕ್ಷನ್ ಕೊಡೋದಕ್ಕೆ ನಾವು ಒಂದು ಯೂನಿಟ್ ವೆಕ್ಟರ್ ನ ತಗೊಳ್ಳೋಣ. R ಅನ್ನುವಂತ ಯೂನಿಟ್ ವೆಕ್ಟರ್ ನ ತಗೊಳ್ಳೋಣ. ಲೆಫ್ಟ್ ಸೈಡ್ ವೆಕ್ಟರ್ ಅನ್ನೋದನ್ನ ಹೇಳಿದ್ರಿ, ರೈಟ್ ಹ್ಯಾಂಡ್ ಸೈಡ್ ವೆಕ್ಟರ್ ಅನ್ನೋದನ್ನ ಹೇಳಿದ್ರಿ. ಈಗ ನೀವು ಕೂಲಮ್ಸ್ ಲಾ ಅನ್ನು ವೆಕ್ಟರ್ ಫಾರ್ಮ್ ನಲ್ಲಿ ಬರ್ದಂಗ ಆಯ್ತು ಅಷ್ಟೇ, ಮತ್ತೇನಿಲ್ಲ. ಆದ್ರೆ ಇಷ್ಟೇ ಬರ್ದ್ರೆ ನಿಮ್ಗೆ ಅವ್ರು ಮಾರ್ಕ್ಸ್ ಕೊಡೋದಿಲ್ಲ ಎಕ್ಸಾಮ್ ಅಲ್ಲಿ. ಅದನ್ನು ಹೇಳ್ಬಿಡ್ತೆ. ಪ್ರತಿಯೊಂದು ಟರ್ಮ್ ಏನು ಅನ್ನೋದನ್ನ ನೀವು ಬರಿಬೇಕು. ಸೊ F12 ಅಂತಂದ್ರೆ ಏನು? ಫೋರ್ಸ್ ಆನ್ Q1 ಡ್ಯೂ ಟು ಚಾರ್ಜ್ Q2, ಇದನ್ನ ಬರಿಬೇಕು. ಅದೇ ರೀತಿ 1/4πε0 ಅಂದ್ರೆ ಇಟ್ ಈಸ್ ಕಾನ್ಸ್ಟೆಂಟ್, ಆಯ್ತಾ? ಕಡೆಗೆ Q1 ಅಂತಂದ್ರೆ ಏನು? Q2 ಅಂತಂದ್ರೆ ಏನು? Q1 ಅಂಡ್ Q2 ಆರ್ ಚಾರ್ಜಸ್, ಪಾಯಿಂಟ್ ಚಾರ್ಜಸ್, ಹೌದಾ? R ಅಂತಂದ್ರೆ ಏನು? R ಅಂತಂದ್ರೆ ಅವುಗಳ ನಡುವೆ ಇರುವಂತ ಸಪರೇಷನ್. ಹಾಗೆ ಈ ಯೂನಿಟ್ ವೆಕ್ಟರ್ R ಅಂತಂದ್ರೆ ಏನು? ಅದನ್ನು ಬರಿಬೇಕು. ಯೂನಿಟ್ ವೆಕ್ಟರ್ R ಅಂತಂದ್ರೆ ಏನು? ಇದು ಬರೆಯೋದು ತುಂಬಾ ಇಂಪಾರ್ಟೆಂಟ್. ಯೂನಿಟ್ ವೆಕ್ಟರ್ R ಅಂತಂದ್ರೆ ಇಟ್ ಈಸ್ ಅ ಯೂನಿಟ್ ವೆಕ್ಟರ್. R ಕ್ಯಾಪ್ ಅಂತಂದ್ರೆ ಏನು? ಇಟ್ ಈಸ್ ಅ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ F12. ಇದು ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಆ ಡೈರೆಕ್ಷನ್ ನಲ್ಲಿ ಇರುವಂತಹ ಒಂದು ಯೂನಿಟ್ ವೆಕ್ಟರ್ ಅಂತ.
ಅಂದ್ರೆ ಫೋರ್ಸಿಗೆ ಯಾವ ಡೈರೆಕ್ಷನ್ ಇದೆಯೋ ಅದೇ ಡೈರೆಕ್ಷನ್ ನೀವು ಇಲ್ಲಿ ಕೊಟ್ಕೊಂಡಂಗೆ ಆಯ್ತು. ಈ ಕೂಲಮ್ಸ್ ಲಾ ಬಗ್ಗೆ ಏನೇನು ತಿಳ್ಕೊಬೇಕೋ ಎಲ್ಲ ತಿಳ್ಕೊಂಡಾಯ್ತು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಸಾಲ್ವ್ ಮಾಡ್ಕೋತಾ ಹೋಗುವ, ಇದರಿಂದ ನಮ್ಮ ಕಾನ್ಸೆಪ್ಟ್ ಗಟ್ಟಿ ಆಗುತ್ತೆ. ಲಾಸ್ಟಿಗೆ ಇವೆಲ್ಲ ಏನ ಬರ್ಕೊಂಡಿದ್ದೇನೋ ಆ ಕ್ವಶನ್ಸ್ ಎಲ್ಲ ಮುಗಿದ್ಮೇಲೆ ನಿಮ್ NCERT ಬುಕ್ ನಲ್ಲೇ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅದನ್ನ ನಾನು ಲಾಸ್ಟಿಗೆ ಸಾಲ್ವ್ ಮಾಡ್ತೀನಿ. ಅದು ತುಂಬಾ ಚೆನ್ನಾಗಿದೆ ಆ ಕ್ವಶನ್, ಆಯ್ತಾ. ನಿಮ್ KCET-ಗೆಲ್ಲ ಅದ್ರ ಆ ಕ್ವಶನ್ ಸಾಲ್ವ್ ಮಾಡೋದ್ರಿಂದ ಏನ್ ನಾಲೆಜ್ ಬರುತ್ತೋ ಅದು ಹೆಲ್ಪ್ ಆಗುತ್ತೆ. ಈಗ ಬರುವ ಬರ್ಕೊಂಡಿರೋ ಕ್ವಶನ್ಸ್. ಮೊದಲನೇ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ದ ಫೋರ್ಸ್ ಬಿಟ್ವೀನ್ ಟೂ ಸ್ಮಾಲ್ ಚಾರ್ಜಡ್ ಸ್ಪಿಯರ್ಸ್ ಹ್ಯಾವಿಂಗ್ ಚಾರ್ಜಸ್, ಎರಡು ಚಾರ್ಜಸ್ ಇರೋ ಸ್ಪಿಯರ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಆರ್ ಪ್ಲೇಸ್ 20 ಸೆಂಟಿಮೀಟರ್ ಅಪಾರ್ಟ್ ಇನ್ ಏರ್. ಸೊ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲು ಬರ್ಕೊಳ್ಳಿ. ಯಾವತ್ತು ನ್ಯೂಮರಿಕಲ್ ತುಂಬಾ ಈಸಿಯಾಗಿ ಸಾಲ್ವ್ ಆಗೋಗುತ್ತೆ, ಸುಮ್ನೆ ತ್ರಾಸ್ ತಗೋಬಾರ್ದು ನಾವು. ನ್ಯೂಮರಿಕಲ್ ಅಂದ್ರೆ ಸುಮ್ನೆ ಹೆದರ್ಕೋತೀವಿ, ನ್ಯೂಮರಿಕಲ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಮೊದ್ಲು ಏನ್ ಮಾಡ್ಬೇಕು, ಕ್ವಶನ್ ಓದ್ಕೋಬೇಕು, ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ ನೋಡ್ಬೇಕು. ಈ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ, ಫೋರ್ಸ್ ಕೇಳ್ತಾ ಇದ್ದಾರೆ, ಹೌದಾ. ಫೋರ್ಸ್ ಬಿಟ್ವೀನ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಫೋರ್ಸ್ ಅನ್ನ ಅವ್ರು ಕೇಳ್ತಾ ಇದ್ದಾರೆ ಅನ್ನೋದಾಯ್ತು. ಏನೇನ್ ಕೊಟ್ಟಿದ್ದಾರೆ ಅವ್ರು ಏನ್ ಕೊಟ್ಟಿದ್ದಾರೆ, ಎರಡು ಚಾರ್ಜ್ ಗಳ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ. ಸೊ ಮೊದಲನೇ ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಅನ್ನೋದು Q1 ಅಂತ ಕೊಟ್ಕೊಂಡ್ರೆ ಎಷ್ಟಿದೆ. ಅದೇ ರೀತಿ Q2 ಏನ್ ಕೊಟ್ಟಿದ್ದಾರೆ, 2 × 10⁻⁷ 10⁻⁷. ಮತ್ತೆ ಏನ್ ಕೊಟ್ಟಿದ್ದಾರೆ, ಅವುಗಳ ನಡುವೆ ಇರೋ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಹೌದ್ ತಾನೆ. 20 ಸೆಂಟಿಮೀಟರ್ ಅಪಾರ್ಟ್ ಇದೆ ಅಂತ ಕೊಟ್ಟಿದ್ದಾರೆ ತಾನೆ. ಸೊ 20 ಸೆಂಟಿಮೀಟರ್ ಅಂತಂದ್ರೆ 20 ಸೆಂಟಿಮೀಟರ್ ನಾನು ಬರಿಬೇಕಿತ್ತು, cm ಬರಿಬೇಕಿತ್ತು. ಈ ಸೆಂಟಿ ಅಂತಂದ್ರೆ ಎಷ್ಟು, ಸೆಂಟಿ ಅಂತಂದ್ರೆ 10⁻⁻². ಸೊ ಸಿ ಜಾಗದಲ್ಲಿ 10⁻⁻² ಅಂತ ಬರ್ಕೊಂಡೆ, 20 ಸೆಂಟಿಮೀಟರ್. ಅರ್ಥ ಆಯ್ತಾ. ಇವಾಗ ವಿಷಯಕ್ಕೆ ಬರೋಣ, ಸಾಲ್ವ್ ಮಾಡ್ತಾ ಹೋದ್ರೆ ಆಯ್ತು ಅಷ್ಟೇ. ಫೋರ್ಸಿಗೆ ಏನ್ ಫಾರ್ಮುಲಾ, 1/4πε0 ಇಂಟು Q1 Q2 ಡಿವೈಡೆಡ್ ಬೈ R². 1/4πε0 ನ ವ್ಯಾಲ್ಯೂ ಯಾವತ್ತು ಎಷ್ಟಿರುತ್ತೆ, 9 × 10⁻⁹ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಅದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರಿತಾ ಹೋದ್ರೆ ಆನ್ಸರ್ ಸಿಕ್ಕೋಗುತ್ತೆ. ಸೊ 9 × 10⁻⁹ ಇಂಟು Q1 × Q2 ಎಷ್ಟಿದೆ, Q1 ಎಷ್ಟು 1 × 10⁻⁷, Q2 ಅಂದ್ರೆ 2 × 10⁻⁷ ಡಿವೈಡೆಡ್ ಬೈ R². R ಎಷ್ಟಿದೆ, ಇಷ್ಟಿದೆ, 20 × 10⁻⁻² ಇದೆ. ಇಷ್ಟೇ ಬರ್ಕೊಂಡ್ರೆ ಆಗತ್ತಾ, ಇಲ್ಲ ತಾನೆ. R² ಬರ್ಕೋಬೇಕು. ಸೊ ಕೆಳಗಡೆ ಏನ್ ವ್ಯಾಲ್ಯೂ ಬರುತ್ತೆ ನೋಡಿ, 20² ಎಷ್ಟಾಯ್ತು, 20² ಅಂತಂದ್ರೆ 400, ಹೌದಾ. ಸೊ 10⁻⁻² ಅದ್ರ ಸ್ಕ್ವೇರ್ ಇದೆ, -2 × 2 ಅಂತಂದ್ರೆ 10⁻⁻4 ಆಗುತ್ತೆ, ಹೌದ್ ತಾನೆ. ಸೊ ಈ ಜಾಗದಲ್ಲಿ ನಾವು ಇದನ್ನ ಬರ್ಕೋಬಹುದು, ಓಕೆನಾ. ಸೊ ಮೇಲ್ಗಡೆ ಕೆಳಗಡೆ ಏನೇನಿದೆಯೋ ಎಲ್ಲವನ್ನ ನೀವು ಲೆಕ್ಕ ಮಾಡಿ ಆನ್ಸರ್ನ ತೆಗಿರಿ. ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 4.5 × 10⁻⁻³ ಅಂತ ಬರುತ್ತೆ. 4.5 × 10⁻⁻³ ಅಂತ ಬರುತ್ತೆ ಆನ್ಸರ್. ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕ್ಬೇಕಾದ್ರೆ ಮಾಡಿ ನೋಡಿ, ನಾನೀಗ ಅಲ್ಲೇ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದನ್ನೇ ಬರ್ದೆ ಅಷ್ಟೇ. ಇವು ಯೂನಿಟ್ ಏನ್ ಬರಿಬೇಕು, ಯಾವ್ದ್ರ ಯೂನಿಟ್ ಕೇಳ್ತಾ ಇದ್ದಾರೆ, ಅವ್ರು ಕೇಳಿರೋದೇನು ಫೋರ್ಸ್. ಸೊ ಫೋರ್ಸ್ ಇನ್ SI ಯೂನಿಟ್ ಏನಪ್ಪಾ, ಫೋರ್ಸ್ ಇನ್ SI ಯೂನಿಟ್ ಇಸ್ ನ್ಯೂಟನ್. ಸೊ ಇಷ್ಟು ಬರ್ಬಿಟ್ರೆ ನಿಮ್ ನ್ಯೂಮರಿಕಲ್ ಸಾಲ್ವ್ ಆದಂಗೆ. ಕ್ವೆಶ್ಚನ್ ನಂಬರ್ 2 ನೋಡಿ. 2 ಪಾಯಿಂಟ್, ಇದು ಸ್ವಲ್ಪ ಚಂದ ಇದೆ ಕ್ವೆಶ್ಚನ್, ಒಂದ್ ಸ್ವಲ್ಪ ಡಿಫ್ರೆಂಟ್ ಇದೆ, ಇದನ್ನ ಚಂದ ಆಗ್ತದೆ ಇದು ಮಾಡ್ಲಿಕ್ಕೆಲ್ಲ. 2 ಪಾಯಿಂಟ್ ಚಾರ್ಜಸ್ ಆರ್ 3 ಮೀಟರ್ ಅಪಾರ್ಟ್. ಓಕೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಎಷ್ಟೈತತ್ತೆ 3 ಮೀಟರ್. ಓಕೆ, ಕಡೆಗೆ ಅಂಡ್ ದೇರ್ ಕಂಬೈನ್ಡ್ ಚಾರ್ಜ್ ಇಸ್ 8 ಮೈಕ್ರೋಕೂಲಮ್. ಕಂಬೈನ್ಡ್ ಅಂತಂದ್ರೆ ಎರಡು ಚಾರ್ಜ್ ಸೇರಿಸಿದಾಗ ಏನ್ ಚಾರ್ಜ್ ಬರುತ್ತೋ ಅದು, Q1 + Q2 ಮಾಡಿದಾಗ ಏನ್ ಬರುತ್ತೋ ಅದು, Q1 + Q2 ಮಾಡಿದಾಗ ಎಷ್ಟು ಬರುತ್ತಂತೆ, 8 ಮೈಕ್ರೋಕೂಲಮ್ ಬರುತ್ತಂತೆ. ಓಕೆನಾ, ನೆಕ್ಸ್ಟ್ ಹೋಗಿ. ದ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದೆಮ್ ಈಸ್ ಇಷ್ಟು ನ್ಯೂಟನ್ ಅಂತ ಕೊಟ್ಟಿದ್ದಾರೆ, ಫೋರ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಚಾರ್ಜಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಚಾರ್ಜಸ್ ಯಾವುದು, Q1 ಅಂತಂದ್ರೆ ಏನು, Q2 ಅಂತಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಕೂಲಮ್ಸ್ ಲಾ ಫಾರ್ಮುಲಾ ಹಾಕೊಂಡು ಇದನ್ನ ಮಾಡೋಕೆ ಟ್ರೈ ಮಾಡೋಣ, ಓಕೆನಾ, ಏನ್ ಬರುತ್ತೆ ಅಂತ. ಈಗ ಫೋರ್ಸ್ ಇನ್ ಫಾರ್ಮುಲಾ ಹೇಳಿ. F = 1/4πε0 ಇಂಟು Q1 Q2 ಡಿವೈಡೆಡ್ ಬೈ R². 1/4πε0 ಅಂತಂದ್ರೆ 9 × 10⁻⁹, ಹೌದಾ, 9 × 10⁻⁹. Q1 Q2 ನಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕು. R², R ಎಷ್ಟಿದೆ 3, ಹೌದಾ. R ಜಾಗದಲ್ಲಿ ನಾವು 3 ಬರಿಬಹುದು. ಸೊ 3² ಅಂತಂದ್ರೆ 9 ಆಯ್ತು. ಸೊ R² ಅಂತಂದ್ರೆ 9 ಆದ ಹಾಗಾಯ್ತು. F ಎಷ್ಟಿದೆ ಅಂತೆ, F ಇಷ್ಟಿದೆ ಅಂತೆ, 0.012. ಈಗ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ Q1 Q2 ಅನ್ನ ಕಂಡು ಹಿಡ್ಕೋಬೇಕು ಅಂತಂದ್ರೆ, ನಮ್ Q1 Q2 ಬೇಕು ಅಂತಂದ್ರೆ ಬಾಕಿ ಟರ್ಮ್ಸ್ ಅನ್ನ ಈ ಕಡೆ ತಗೋಬೇಕು.
ಈ 9 ಕೆಳಗಡೆ ಇದೆ, ಈ ಕಡೆ ತಗೋದ್ ಏನಾಗ್ಬೇಕಾಯ್ತು, ಡಿವೈಡೆಡ್ ಬೈ 9 ಇರೋದು ಇಂಟು 9 ಆಗತ್ತೆ. ಇಲ್ಲಿ ಇಂಟು ನಲ್ಲಿರೋ ಈ ಅಂಶ ಈ ಕಡೆ ತಗೋ ಬಂದಾಗ ಏನಾಗುತ್ತೆ, ಅದು ಡಿವೈಡೆಡ್ ಬೈ ಆಗತ್ತೆ, ಹೌದಾನೆ. ಸೊ ಇದನ್ನ ನಾವು ಈ ಕಡೆ ತಗೋ ಹೋಗ್ತಾ ಇದೀವಿ. ಸೊ ಇದು 9 ಇಂಟು 10⁻9 ಕೆಳಗಡೆ ಹೋಗ್ಬೇಕಾಯ್ತು. ಓಕೆನಾ, ಕ್ಲಿಯರಾ? ಓಕೆ, ಕ್ಲಿಯರ್. ಈಗ ಲೆಕ್ಕ ಮಾಡ್ತಾ ಹೋಗೋಣ. 9 ಕ್ಯಾನ್ಸಲ್ ಆಯ್ತು. ಇದನ್ನ ನಾವು ಮಾಡಿದ್ರೆ 0.012 ಇಂಟು 10⁻9 ಕೆಳಗಡೆ ಇದ್ದು ಮೇಲ್ಗಡೆ ಹೋದಾಗ ಏನಾಗುತ್ತೆ, 10⁻−9 ಇಸ್ ಈಕ್ವಲ್ ಟು Q1 ಇಂಟು Q2 ಆಗತ್ತೆ. ಈಗ ನಾವು ಇದನ್ನೇ ಚಂದ ಮಾಡಿ ಬರ್ಕೊಳ್ವಾ. ಈ ಪಾಯಿಂಟ್ ಅನ್ನ 1, 2, 3 ಆ ಕಡೆ ತಗೋಗುವ, ಅವಾಗ ಏನಾಗುತ್ತೆ 12 ಆಗತ್ತೆ. ಸೊ ಪಾಯಿಂಟ್ ಅನ್ನ 3 ಆ ಕಡೆ ತಗೋದ್ವಿ ಅಂದ್ಮೇಲೆ ಈ ಪವರ್ ಅನ್ನ 3 ಮೈನಸ್ ಮಾಡ್ಕೋಬೇಕು. ಓಕೆನಾ, ಸೊ ಪವರ್ ಅನ್ನ 3 ಮೈನಸ್ ಮಾಡ್ಕೋಬೇಕು, 3 ಕಡಿಮೆ ಮಾಡ್ಕೋಬೇಕು ಅಂದಾಗ ಏನಾಗುತ್ತೆ, ಅದು 10⁻−12 ಆಗುತ್ತೆ. -9 -3 -12 ತಾನೇ ಆಗೋದು. ಸೊ ಇಸ್ ಈಕ್ವಲ್ ಟು Q1 Q2 ಆಗತ್ತೆ. ಈಗ ನೀವು ಹೇಳಿ ನನಗೆ ಕೂಡ್ಸಿದ್ರೆ ಇಷ್ಟು ಬರಬೇಕು ಅಂದ್ರೆ 8 ಮೈಕ್ರೋ ಕೂಲಮ್. ಮೈಕ್ರೋ ಅಂತಂದ್ರೆ 10⁻−6. ಓಕೆ, 10⁻−6 ಕೂಲಮ್. ಎರಡನ್ನ ಆಡ್ ಮಾಡಿದ್ರೆ 8 ಮೈಕ್ರೋ ಕೂಲಮ್. 8 ಇಂಟು 10⁻6 ಕೂಲಮ್ ಬರಬೇಕು. ಅದೇ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರಬೇಕು. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವುದು ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. ಏನ್ ಮಾಡ್ಬೇಕಾಯ್ತು, ವಿಚಾರ ಮಾಡಿ. ನಾ ಹೇಳ ನಿಮ್ಗೆ ಹೊಳಿತಾ, ನಾನು ಹೇಳ 6 2 ಮಾಡಿ ನೋಡಿ. 6 2 12. 6 + 2 ಮಾಡಿ 8 ಬರುತ್ತೆ. ಸೊ ನಮ್ಮ ಆನ್ಸರ್ ಏನಾಗ್ಬೇಕಾಯ್ತು, 6 ಒಂದು 6 ಆಗ್ಬೇಕು, ಮತ್ತೊಂದು 2 ಆಗ್ಬೇಕು. ಒಂದು 6 ಏನಾಗ್ಬೇಕು, ಮೈಕ್ರೋ ಕೂಲಮ್ ಆಗ್ಬೇಕು, ಇನ್ನೊಂದು 2 ಮೈಕ್ರೋ ಕೂಲಮ್ ಆಗ್ಬೇಕು. ಹೌದಾ? ಸೊ ಇವೆರಡನ್ನು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, ಆಡ್ ಮಾಡಿದ್ರೆ ನಮಗೆ 8 ಮೈಕ್ರೋ ಕೂಲಮ್ ಬರುತ್ತೆ. ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 6 2 12, ಇಲ್ಲಿ 10⁻−6 ಇಂಟು 10⁻−6 ಅಂತಂದ್ರೆ 10⁻−12 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಇದು ಬಂತು, ಆಡ್ ಮಾಡಿದ್ರೆ ಅದು ಬರ್ತಾ ಇತ್ತು. ಸೊ ನಮಗೆ ಬೇಕಾಗಿರುವಂತ ಚಾರ್ಜಸ್ ಹೀಗಾಗಿರುತ್ತೆ. ಇದು ಗೆಸ್ ಮಾಡಿದ್ದು ಅಷ್ಟೇ ನಾನು. ಸೊ ನಮಗೆ ಬೇಕಾದ ಚಾರ್ಜಸ್ ಯಾವುದು, ಇದು ಒಂದು ಚಾರ್ಜ್ ಆಯ್ತು, ಇದು ಒಂದು ಚಾರ್ಜ್ ಆಯ್ತು. ಇದಕ್ಕೆ ನಾವು ಬೇಕಾದ್ರೆ Q1 ಅಂತ ಕರಿಬಹುದು, ಇದಕ್ಕೆ Q2 ಅಂತ ಕರಿಬಹುದು, ಅಥವಾ ಇದಕ್ಕೆ Q1 ಅಂತ ಕರಿಬಹುದು, ಇದಕ್ಕೆ Q2 ಅಂತ ಕರಿಬಹುದು. ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಬೇಕಾಗಿರೋ ಚಾರ್ಜಸ್ ಇದು ಮತ್ತೆ ಇದು ಆಯ್ತು. ಆಯ್ತಾ? ಈಗ ಮುಂದಿನ ಕ್ವಶನ್, ಮುಂದಿನ ಪ್ರಶ್ನೆ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ the nucleus of helium atom contains 2 protons that are separated by a distance. ಓಕೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಎಷ್ಟಿದೆ, 3 ಇಂಟು 10⁻−15. ಡಿಸ್ಟೆನ್ಸ್ 3 ಇಂಟು 10⁻−15 ಮೀಟರ್ ಇದೆ ಅಂತೆ. ಓಕೆನಾ, ಮತ್ತೇನ್ ಕೊಟ್ಟಿದ್ದಾರೆ, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ದಟ್ ಈಚ್ ಪ್ರೋಟಾನ್ ಎಕ್ಸರ್ಟ್ಸ್ ಆನ್ ದ ಅದರ್. ಒಂದು ಪ್ರೋಟಾನ್ ಇನ್ನೊಂದು ಪ್ರೋಟಾನ್ ಮೇಲೆ ಎಷ್ಟು ಫೋರ್ಸ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ನಾವು ಫೋರ್ಸ್ ಅನ್ನ ಕಂಡುಹಿಡ್ಕೋಬೇಕು. ಅರೆ, ಬರೀ ಡಿಸ್ಟೆನ್ಸ್ ಕೊಟ್ರೆ ನಾವು ಫೋರ್ಸ್ ಕಂಡುಹಿಡಿಬಹುದಾ? ಇಲ್ಲ ತಾನೆ. ಸೊ ಅವ್ರು ಚಾರ್ಜ್ ಏನಾದ್ರು ಕೊಟ್ರೆ ನಾವು ಫೋರ್ಸ್ ಅನ್ನ ಈಸಿಯಾಗಿ ಕಂಡುಹಿಡಿಬಹುದಿತ್ತು. ಅವರು ಚಾರ್ಜ್ ಅನ್ನ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅರೆ, ನಮ್ಗೊಂದು ವಿಷಯ ಗೊತ್ತಿತ್ತಲ್ಲ, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಕಲಿಬೇಕಾದ್ರೆ, Q = NE ಕಲಿಬೇಕಾದ್ರೆ ನಾವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ವಿ. ಏನು, ಮಿನಿಮಮ್ ಚಾರ್ಜ್ ಎಷ್ಟಿರುತ್ತೆ ಯಾವತ್ತು ಅಂದ್ರೆ ಒಂದು ಇಲೆಕ್ಟ್ರಾನ್ಗೆ ಎಷ್ಟು ಚಾರ್ಜ್ ಇರುತ್ತೆ ಯಾವತ್ತು, 1.6 ಇಂಟು 10⁻−19 ಕೂಲಮ್ನಷ್ಟು ಚಾರ್ಜ್ ಇರುತ್ತೆ. ಈ ವಿಷಯ ನಮ್ಗೆ ಗೊತ್ತು. ಅರೆ, ನಾ ಈಗ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳ್ಕೊಳ್ಳಿ. ಎಷ್ಟು ಚಾರ್ಜ್ ಇಲೆಕ್ಟ್ರಾನಿಕ್ ಇರುತ್ತೋ ಅಷ್ಟೇ ಚಾರ್ಜ್ ಒಂದು ಪ್ರೋಟಾನಿಕ್ ಕೂಡ ಇರುತ್ತೆ. ಇಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಆದ್ರೆ ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಷ್ಟೇ. ಆದ್ರೆ ಇರುವಂತ ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಸೇಮ್ ಆಗಿರುತ್ತೆ. ಸೊ ಪ್ರೋಟಾನ್ ನ ಚಾರ್ಜ್ ಎಷ್ಟಾಯ್ದಂಗಾಯ್ತು, ಇದಾದಂಗಾಯ್ತು. Q1 ಅಂತಂದ್ರೂ 1.6 ಇಂಟು 10⁻−19 ಆದಂಗಾಯ್ತು. ಇನ್ನೊಂದು ಪ್ರೋಟಾನ್ Q2 ತಾನೆ, ಅದಕ್ಕೂ ಅಷ್ಟೇ ಚಾರ್ಜ್ ಇರ್ಬೇಕಾಗ್ಲಿಲ್ಲ, Q2 ಅಷ್ಟೇ ಆದಂಗಾಯ್ತು. ಅಂದ್ರೆ ನಮ್ಮ ಲೆಕ್ಕದಲ್ಲಿ Q1 ಅಂದ್ರೇನು ಅಷ್ಟೇ, Q2 ಅಂತನೂ ಅಷ್ಟೇ. ಎಷ್ಟು, ಒಂದು ಇಲೆಕ್ಟ್ರಾನ್ ಅಥವಾ ಒಂದು ಪ್ರೋಟಾನ್ಗೆ ಇರುವಷ್ಟು ಚಾರ್ಜ್. ಅಲ್ಲಿ 2 ಪ್ರೋಟಾನ್ ಬಗ್ಗೆ ಮಾತಾಡ್ತಿದ್ದಾರೆ. ಸಮ್ ಆಫ್ ಕ್ವಶನ್ ನೋಡಿ, ಕ್ವಶನ್ 3 ನೋಡಿ. ದ ನ್ಯೂಕ್ಲಿಯಸ್ ಆಫ್ ಹೀಲಿಯಂ ಕಂಟೇನ್ಸ್ 2 ಪ್ರೋಟಾನ್ಸ್. 2 ಪ್ರೋಟಾನ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ Q1 ನ ಚಾರ್ಜ್ ಕೂಡ ಇಷ್ಟೇ ಆಗ್ಬೇಕಾಯ್ತು, Q2 ಚಾರ್ಜ್ ಕೂಡ ಇಷ್ಟೇ ಆಗ್ಬೇಕಾಯ್ತು. ಈ ಲೆಕ್ಕ ನಾ ಮಾಡುದಿಲ್ಲ, ಈ ಲೆಕ್ಕ ನೀವೇ ಮಾಡಿ. ಏನಿಲ್ಲ, ಫಾರ್ಮುಲಾ ಹಾಕಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಕ್ಕೋಗುತ್ತೆ. ನೀವೇ ಈ ಲೆಕ್ಕ ಮಾಡಿ ಆನ್ಸರ್ ಏನ್ ಬಂತು ಅಂತ ಕಮೆಂಟ್ ಮಾಡಿ. ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಅವ್ರು ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ಸೇಮ್ ಎಲ್ಲ ಡೇಟಾ ಏನೇನ್ ಕೊಡ್ಬೇಕು ಅದು ಕೊಟ್ಟಿದ್ದಾರೆ. ಆ 2 ಚಾರ್ಜ್ ಗಳ ನಡುವೆ ಡಿಸ್ಟೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ.
ಇದನ್ ಕೂಡ ನೀವೇ ಮಾಡಿ. ಆ ಕ್ವಶನ್ ಎಷ್ಟನೇದಾಗಿತ್ತು? 3ನೇ ಕ್ವಶನ್ಗೆ ಏನ್ ಆನ್ಸರ್ ನೀವು ಕಮೆಂಟ್ ಮಾಡ್ತೀರಾ, ಹಿಂದಿನ ಕ್ವಶನ್ಗೆ ಏನ್ ಆನ್ಸರ್ ಇತ್ತು ಅದನ್ನ. ಅದಾದ್ಮೇಲೆ 4ನೇ ಕ್ವಶನ್ಗೆ ಏನ್ ಆನ್ಸರ್ ಇತ್ತು ಅದನ್ನ ಕೂಡ ಕಮೆಂಟ್ ಮಾಡ್ತೀರಾ. 2 ಕ್ವಶನ್ಗೆ ಏನೇನ್ ಆನ್ಸರ್ ನಿಮ್ದಿತ್ತೋ ಅದನ್ನ ಒಂದೇ ಕಮೆಂಟ್ ಅಲ್ಲಿ ಬರೋ ರೀತಿ ಕಮೆಂಟ್ ಮಾಡಿ. 2ಕ್ಕೆ 2 ಆನ್ಸರ್ ಕರೆಕ್ಟ್ ಇದ್ರೆ ಮಾತ್ರ ಕಲಿಯುಗ ಕ್ಲಾಸಸ್ ಕಡೆಯಿಂದ ನಿಮ್ಗೊಂದು ಹಾರ್ಟ್ ಕೊಡ್ತೆ, ಇಲ್ಲಾಂದ್ರೆ ಹಾರ್ಟ್ ಇಲ್ಲ ಆಯ್ತಾ. ಯಾವ್ದು ಆನ್ಸರ್ ತಪ್ಪಿದೆ ಅಂತ ನಾನು ನಿಮ್ಗೆ ರಿಪ್ಲೈ ಮಾಡ್ತೆ. ನೆಕ್ಸ್ಟ್ ಬನ್ನಿ. 2 point charges of 3 microcoulomb and 4 microcoulomb repel each other. ಅದೇ 2 ಪಾಸಿಟಿವ್ ಇದೆ, ಸೊ ರಿಪೆಲ್ ಆಗೇ ಆಗುತ್ತೆ. ರಿಪೆಲ್ ಈಚ್ ಅದರ್ ವಿತ್ ಅ ಫೋರ್ಸ್ ಆಫ್ 10 ನ್ಯೂಟನ್. ಫೋರ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ಚಾರ್ಜ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಫ್ ಈಚ್ ಇಸ್ ಗಿವನ್ ಅನ್ ಅಡಿಷನಲ್ ಚಾರ್ಜ್ ಆಫ್ -6 microcoulomb ದೆನ್ ನ್ಯೂ ಫೋರ್ಸ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಮೊದ್ಲೇನು ಇಷ್ಟು ಫೋರ್ಸ್ ಇದೆ ಇಷ್ಟು ಚಾರ್ಜ್ ಇದೆ ಅಂತ ಕೊಟ್ರು, ಬಟ್ ಅವ್ರು ನಮ್ಗೆ ಏನ್ ಕೊಡ್ಲಿಲ್ಲ, ಡಿಸ್ಟೆನ್ಸ್ ಅನ್ನ ಕೊಡ್ಲಿಲ್ಲ. ಸೊ ಮೊದಲು ನಾವ್ ಏನ್ ಮಾಡ್ಕೋಬೇಕಾಯ್ತು, ನಮ್ ಕೆಲಸ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಯ್ತು. ಓಕೆನಾ, ಡಿಸ್ಟೆನ್ಸ್ ಇದ್ರೆ ತಾನೇ ನಮ್ಗೆ ಬಾಕಿ ಎಲ್ಲ ಗೊತ್ತಾಗೋದು. ಆಮೇಲೆ 2ನೇ ಕೇಸ್ ನಲ್ಲಿ ಏನಾಯ್ತು ಅಂತಂದ್ರೆ, ಈ ಚಾರ್ಜ್ಗೆ 2ಕ್ಕೂ ಅವರು -6 microcoulomb ಅನ್ನ ಆಡ್ ಮಾಡ್ಕೊಂಡ್ರು. ಇದಕ್ಕೆ -6 microcoulomb ಆಡ್ ಮಾಡ್ಕೊಂಡ್ರೆ ಈ ಚಾರ್ಜ್ ಎಷ್ಟಾಗತ್ತೆ ಅವಾಗ, -3 microcoulomb ಆಗತ್ತೆ. ಹೌದಾನೆ, ಇದು ಎಷ್ಟಾಗತ್ತೆ, ಈ ಚಾರ್ಜ್ ಎಷ್ಟಾಗತ್ತೆ, Q2 ಎಷ್ಟಾಗತ್ತೆ, -6, 4 -6 ಮಾಡ್ರು -2 microcoulomb ಆಗತ್ತೆ. ಹೌದಾನೆ. ಸೊ ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ವಶನ್ ಅರ್ಥ ಆಯ್ತಲ್ಲ ನಿಮ್ಗೆ. ಫಸ್ಟ್ ಇಷ್ಟಿತ್ತು, ಈ ಚಾರ್ಜ್ ಇತ್ತು, ಇವುಗಳ ನಡುವೆ ಇಷ್ಟು ಫೋರ್ಸ್ ಇದೆ ಅಂತ ಕೇಳಿದ್ರು. ಅದಾದ್ಮೇಲೆ ನಾವು ಚಾರ್ಜ್ ಅನ್ನ ಈ ಚಾರ್ಜ್ಗೂ -6 ಕೂಲಮ್ ಎಕ್ಸ್ಟ್ರಾ ಕೊಟ್ಟೆ, ಈ ಚಾರ್ಜ್ಗೂ -6 ಕೂಲಮ್ ಎಕ್ಸ್ಟ್ರಾ ಕೊಟ್ಟೆ, ಆವಾಗ ಅವುಗಳ ನಡುವಿನ ಫೋರ್ಸ್ ಏನಾಗುತ್ತೆ ಅಂತ ಕೇಳ್ತಾ ಇದಾರೆ. ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈಗ ವಿಷಯಕ್ಕೆ ಬರುವ. ಸೊ ಮೊದಲು ನಾವು ಆರ್ ವ್ಯಾಲ್ಯೂ ಕಂಡಿಡ್ಕೋಬೇಕು. ಸೊ ಈ ಫಾರ್ಮುಲಾ ಹಾಕಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆರ್ ಅನ್ನ ಕಂಡಿಡ್ಕೊಳ್ಳುವ. ಫಾರ್ಮುಲಾ ಬರ್ಕೊಂಡೆ. 1/4πε0 ಅಂತಂದ್ರೆ 10 × 10⁻9, ಸಾರಿ 9 × 10⁻9. ಯಾಕೆ ಬರೀ 10 ಬರ್ತಾ ಉಂಟು ನನ್ನ ಬಾಯಲ್ಲಿ? ಓಕೆ, 9 × 10⁻9. Q1 Q2 ವ್ಯಾಲ್ಯೂ ಹೇಳ್ರಪ್ಪ. Q1 ಎಷ್ಟಿದೆ? Q1 3 ಇದೆ, 3 × 10⁻6. Q2 ಎಷ್ಟಿದೆ? 4 × 10⁻6 ಡಿವೈಡೆಡ್ ಬೈ r². r ಬಗ್ಗೆ ನಮಗೆ ಗೊತ್ತೇ ಇಲ್ಲ, ಸೊ ಇದನ್ನು ಕಂಡಿಡ್ಕೋಬೇಕು. ಫೋರ್ಸ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಫೋರ್ಸ್ 10 ಇರುತ್ತೆ ಅಂತ ಕೊಟ್ಟಿದ್ದಾರೆ. ನಾ ಈಗ ಒಂದು ಐಡಿಯಾ ಮಾಡ್ತೆ, ಈ r² ಅನ್ನ ಈ ಕಡೆ ಕಳಿಸ್ತೆ, ಇಲ್ಲಿರೋ 10 ಅನ್ನ ಈ ಕಡೆ ತಗೊಂಡ್ಬರ್ತೆ. ಓಕೆನಾ, r² ಅನ್ನ ಇಲ್ಲಿ ಕಳಿಸುವ, 10 ಅನ್ನ ಈ ಕಡೆ ತಗೊಂಡ್ಬರುವ. ಇವನ್ನೆಲ್ಲ ನೀವು ಬೇಕಾದ್ರೆ ಲೆಕ್ಕ ಮಾಡಿ, ಕ್ಯಾಲ್ಕುಲೇಟರ್ ನಲ್ಲಿ ಹಾಕಿ ಎಲ್ಲ ಮಾಡಿ ಲೆಕ್ಕ ಮಾಡಿ. ಇದ್ರ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 108 × 10⁻4 ಅಂತ ಬರ್ತದೆ. ಯಾವ್ದ್ರ ವ್ಯಾಲ್ಯೂ ಅದು? r² ವ್ಯಾಲ್ಯೂ. ನಿಮ್ಗೆ ನೆನಪು ಉಂಟಲ್ಲ ಫಾರ್ಮುಲಾದಲ್ಲಿ ಏನ್ ಬರ್ತದೆ ಕೆಳಗಡೆ? r² ಅಂತಾನೆ ಬರುತ್ತೆ. ಸೊ ಹೆಂಗು r² ಅಂತಾನೆ ನಾವು ತುಂಬುದುಂಟಲ್ಲ, ಸೊ r² ಅನ್ನು ಇದ್ದಕ್ಕಿದ್ದಂಗೆ ಇಟ್ಕೊಂಡೆ. ಮತ್ತಿದ್ರ ಸ್ಕ್ವೇರ್ ರೂಟ್ ತೆಗೆಯುವುದೆಲ್ಲ ಮಳ ಕೆಲಸ ಮಾಡ್ಲಿಲ್ಲ ನಾನು. ಸೀದಾ ಈಗ ವಿಷಯಕ್ಕೆ ಬರುವ. ನಾವೇನ್ ಮಾಡಿದ್ವಿ, ಡಿಸ್ಟೆನ್ಸ್ ಸ್ಕ್ವೇರ್ ಕಂಡಿಡ್ಕೊಂಡ್ವಿ. ನಮ್ಗೀಗ ಏನ್ ಬೇಕು, ಈ 2 ಚಾರ್ಜ್ ಇದ್ದಾಗ ಏನ್ ಫೋರ್ಸ್ ಬರುತ್ತೆ ಅನ್ನೋದು ಬೇಕು. ಹೌದಾನೆ. ಸೊ ಹಾಕಿ ಫಾರ್ಮುಲಾ, F = 1/4πε0. 1/4πε0 ಅಂತಂದ್ರೆ 9 × 10⁻9 ಇಂಟು ಚಾರ್ಜ್ Q1 × Q2. Q1 ಅಂತಂದ್ರೆ ಇದು -3 × 10⁻6 ಇಂಟು Q2 ಅಂತಂದ್ರೆ ಇದು -2 × 10⁻6 ಡಿವೈಡೆಡ್ ಬೈ r². r² ಎಷ್ಟುಂಟು? 108 × 10⁻4 ಉಂಟು. 108 × 10⁻4 ಉಂಟು. ಇದನ್ನ ನೀವು ಲೆಕ್ಕ ಮಾಡಿದ್ರೆ ನಿಮಗೆ F = 5 ನ್ಯೂಟನ್ ಅನ್ನುವಂತ ಆನ್ಸರ್ ಸಿಗತ್ತೆ. ಓಕೆನಾ, ಆಯ್ತು. ಈಗ NCERT ಹೇಳಿದ್ರೆ ಅನ್ನಲ್ಲ, NCERT ಒಂದು ಚಂದ ಎಕ್ಸಾಂಪಲ್ ಕೊಟ್ಟಾರೆ. ಅದರಿಂದ ಬರುವ ನಾಲೆಡ್ಜ್ ನಿಮ್ಗೆ CET ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ನಲ್ವಾ, ಆ ಕ್ವಶನ್ ಸಾಲ್ವ್ ಮಾಡುವ. ಈಗ ನೋಡ್ರಿ, ಕ್ವೆಶ್ಚನ್ ಇಲ್ಲೇ ಇದೆ. A charged metallic sphere A is subtended by a nylon thread. Another charged ಏನಿದೆ ಇದು? ಇದೆಲ್ಲ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಅದನ್ನ ಓದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರೋದಿಲ್ಲ. ಈಗ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಬರುವ. ಏನಿದೆ ಅಂತಂದ್ರೆ A ಅಂತ ಒಂದು ಸ್ಪಿಯರ್ ಇದೆ, B ಅಂತ ಒಂದು ಸ್ಪಿಯರ್ ಇದೆ. ಎಗೆ ಏನೋ ಒಂದ್ ಸ್ವಲ್ಪ ಚಾರ್ಜ್ ಕೊಟ್ಟಿದೀವಿ, ಬಿಗೆ ಏನೋ ಒಂದ್ ಸ್ವಲ್ಪ ಚಾರ್ಜ್ ಕೊಟ್ಟಿದೀವಿ. ಎಗಿರೋ ಚಾರ್ಜ್ ಅನ್ನ ನಾವು Q ಅಂತ ಕರೀವ, ಬಿಗಿರೋ ಚಾರ್ಜ್ ಅನ್ನ ನಾವು Q' ಅಂತ ಕರ್ಕೊಳ್ಳುವ. Q1 Q2 ಅಂತ ಕೊಟ್ಟರೆ ನಡೀತಾ ಇತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಅದನ್ನ 10 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೊಂಡಿದಾರಂತೆ. ಅದಾದ್ಮೇಲೆ ಏನ್ ಮಾಡಿದ್ರು, ಎ ಚಾರ್ಜ್ ಉಂಟಲ್ಲ, ಎ ಸ್ಪಿಯರ್ ಇತ್ತಲ್ವಾ, ಅಂತದೇ ಮತ್ತೊಂದು ಮೆಟಾಲಿಕ್ ಸ್ಪಿಯರ್ ತಂದು ಆ 2 ಸ್ಪಿಯರ್ ಗಳಿಗೆ ಟಚ್ ಮಾಡಿದ್ರು. ಹೀಗೆ 2 ಸ್ಪಿಯರ್ ಟಚ್ ಮಾಡಿದಾಗ ಏನಾಗತ್ತೆ, ಈ ಏನಲ್ಲಿರುವಂತ ಅರ್ಧಕ್ಕರ್ಧ ಚಾರ್ಜ್ ಅದೇ ಟೈಪ್ ಇನ್ನೊಂದು ಉಂಟಲ್ವಾ, ಅದಕ್ಕೆ ಹೋಗತ್ತೆ. ಓಕೆನಾ. ಸೊ ಏನಲ್ಲಿ ಮೊದ್ಲೆಷ್ಟು ಚಾರ್ಜ್ ಇತ್ತು? Q ಇತ್ತು.
ಈಗ ಏನಲ್ಲಿ ಉಳ್ಕೊಂಡಿರೋ ಚಾರ್ಜ್ ಏನಾಗ್ಬೇಕಾಯ್ತು, ಅರ್ಧ ಚಾರ್ಜ್ ಇನ್ನೊಂದಕ್ಕೆ ಹೋಯ್ತು ತಾನೆ. ಸೊ Q/2 ಚಾರ್ಜ್ ಉಳ್ಕೋಬೇಕಾಯ್ತು. ಈಗೇನಾಯ್ತು, ಏನಲ್ಲಿ Q/2 ಚಾರ್ಜ್, ಸಿ ನಲ್ಲಿ Q/2 ಚಾರ್ಜ್ ಇತ್ತು. ಸಿ ಅಂತಕ್ಕೂ ಯೂಸ್ ಇಲ್ಲ, ಸಿ ಸೈಡಿಗೆ ನಾವು ತೆಗೆದಿಟ್ವಿ. ಅದೇ ರೀತಿ ಬಿ ಸ್ಪಿಯರ್ ಜೊತೆಗೂ ಹಂಗೆ ಮಾಡಿದ್ರು. ಸೊ ಏನಲ್ಲಿ ಉಳ್ಕೊಂಡಿರೋ ಚಾರ್ಜ್ Q/2, ಬಿ ನಲ್ಲಿ ಉಳ್ಕೊಂಡಿರೋ ಚಾರ್ಜ್ Q'/2. ಡಿಸ್ಟೆನ್ಸ್ ಅನ್ನು ಕೂಡ, ಡಿಸ್ಟೆನ್ಸ್ ಮೊದಲು ಎಷ್ಟಿತ್ತು, 10 ಸೆಂಟಿಮೀಟರ್ ಇತ್ತು. ಈಗ ಅದೇ ಡಿಸ್ಟೆನ್ಸ್ ಅನ್ನ ಅರ್ಧಕ್ಕರ್ಧ ಕಮ್ಮಿ ಮಾಡ್ಕೊಂಡು ಇಷ್ಟು ಮಾಡ್ಕೊಂಡಿದ್ದಾರೆ, 5 ಸೆಂಟಿಮೀಟರ್ ಮಾಡ್ಕೊಂಡಿದ್ದಾರೆ. ಅವ್ರು ಏನ್ ಮಾಡಿದ್ರು ಈಗ ಅಂತಂದ್ರೆ, ಚಾರ್ಜ್ ಅನ್ನ ಅರ್ಧ ಮಾಡಿದ್ರು ಮತ್ತೆ ಡಿಸ್ಟೆನ್ಸ್ ಅನ್ನ ಅರ್ಧ ಮಾಡಿದ್ರು. ಹಾಗಾದ್ರೆ ಫೋರ್ಸ್ ಎಷ್ಟಿರತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ನೋಡಿದ್ರಿ ತಾನೆ. ಸೊ ಮೊದ್ಲು ಎಷ್ಟು ಚಾರ್ಜ್ ಇತ್ತು, ಮೊದ್ಲೇ Q ಇತ್ತು ಮತ್ತೆ Q' ಅನ್ನೋ ಚಾರ್ಜ್ ಇತ್ತು. ಓಕೆನಾ. ಮೊದ್ಲು ಡಿಸ್ಟೆನ್ಸ್ ಎಷ್ಟಿತ್ತು, ಮೊದ್ಲಿರೋ ಡಿಸ್ಟೆನ್ಸ್ 10 ಸೆಂಟಿಮೀಟರ್ ಇತ್ತು. ಓಕೆನಾ. ಸೊ ಈಗ Q ಏನಾಯ್ತು, Q ಇನ್ನೊಂದು ಐಡೆಂಟಿಕಲ್ ಸ್ಪಿಯರ್ ಟಚ್ ಮಾಡಿದ್ಮೇಲೆ Q ಅನ್ನೋದು ಅರ್ಧ ಚಾರ್ಜ್ ಇನ್ನೊಂದಕ್ಕೆ ಕೊಡ್ತು. ಸೊ Q ನಲ್ಲಿ ಉಳ್ಕೊಂಡಿ ಆ ಸ್ಪಿಯರ್ ಅಲ್ಲಿ ಉಳ್ಕೊಂಡಿರೋ ಚಾರ್ಜ್ ಏನಾಗಿತ್ತು ಅವಾಗ, Q/2 ಆಯ್ತು. ಅದೇ ರೀತಿ Q' ಕತೆ ಏನಾಯ್ತು, Q'/2 ಆಯ್ತು. 10 ಕತೆ ಏನಾಯ್ತು, 10/2 ಆಯ್ತು. ಓಕೆನಾ. ಏನೇನ್ ಅರ್ಧ ಮಾಡಿದೆ, ಚಾರ್ಜ್ ಅನ್ನ ಅರ್ಧ ಮಾಡ್ಕೊಂಡೆ ಮತ್ತೆ ಅವುಗಳ ನಡುವೆ ಇರುವಂತ ಡಿಸ್ಟೆನ್ಸ್ ಅನ್ನ ಅರ್ಧ ಮಾಡಿದೆ. ಈಗ ಫೋರ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡುವ. ಮೊದಲು ಏನನ್ನು ಅರ್ಧ ಮಾಡ್ಕೊಳ್ಳಿಲ್ಲ ಆದ ಟೈಮ್ ಅಲ್ಲಿ ಫೋರ್ಸ್ ಏನಿತ್ತು ಅದನ್ನ ಎಫ್ ಅಂತ ಕರ್ಕೊಳ್ವಾ. ಓಕೆನಾ. ಅವಾಗ ಎಫ್ ಏನ್ ಬರುತ್ತೆ, 1/4πε0 ಇಂಟು Q1 Q2. Q1 ಅಂತಂದ್ರೆ Q, Q2 ಅಂತಂದ್ರೆ Q' ಡಿವೈಡೆಡ್ ಬೈ R ಸ್ಕ್ವೇರ್. R ಸ್ಕ್ವೇರ್ ಅಂತಂದ್ರೆ 10ರ ಸ್ಕ್ವೇರ್ ಅಂದ್ರೆ 100 ಆಗಿತ್ತು. ಓಕೆನಾ. ಇದಾಗಿತ್ತು. ಈಗ ಏನ್ ಕತೆ ಅಂತ ನೋಡುವ. ಈಗಿನ ಫೋರ್ಸ್ ಅನ್ನ ನಾವು F' ಅಂತ ಕರ್ಕೊಳ್ಳೋಣ. F' ಏನಾಗುತ್ತೆ, 1/4πε0 ಇಂಟು Q1 Q2 ಇಂಟು R ಸ್ಕ್ವೇರ್. Q1 ಎಷ್ಟಿದೆ, Q/2. ಸೊ Q/2 ಇಂಟು Q'/2, Q'/2 ಡಿವೈಡೆಡ್ ಬೈ R ಸ್ಕ್ವೇರ್. R ಎಷ್ಟಿದೆ, 10/2. ಓಕೆನಾ. 10/2 ಇದರ ಸ್ಕ್ವೇರ್. ಓಕೆನಾ. ಈಗ ಏನಾಗತ್ತೆ ಅಂತ ನೋಡಿ. ಮೇಲ್ಗಡೆ ಏನಾಯ್ತು, Q1 Q ಇಂಟು Q' ಮಾಡಿದ್ರೆ Q' ಆಯ್ತು. ಕೆಳಗಡೆ 2 ಇಂಟು 2 ಮಾಡಿದ್ರೆ 4 ಆಯ್ತು. ಓಕೆನಾ. ಸೊ Q' ಡಿವೈಡೆಡ್ ಬೈ 4 ಆಯ್ತು. Q' ಡಿವೈಡೆಡ್ ಬೈ 4 ಆಯ್ತು. ಕೆಳಗಡೆಗೆ ಏನ್ ಬರುತ್ತೆ, 10^2. 10^2 ಅಂತಂದ್ರೆ 100 ಆಯ್ತು. ಹೌದಾನೆ. ಸೊ ಮೇಲ್ಗಡೆಗೆ 100, ಕೆಳಗಡೆಗೆ 2^2 ಅಂತಂದ್ರೆ 4 ಆಯ್ತು. ಮೇಲ್ಗಡೆಗೆ 100, ಕೆಳಗಡೆಗೆ ಎಷ್ಟಾಯ್ತು, 4 ಆಯ್ತು. ಓಕೆನಾ. ಸೊ ಈಗ ಇಲ್ಲಿ ನೋಡಿ, ಮೇಲ್ಗಡೆಗೂ 4 ಇದೆ ಅಂದ್ರೆ ಇದ್ರ ಮೇಲ್ಗಡೆ ಇರೋ ಡಿನಾಮಿನೇಟರ್ ನಲ್ಲೂ 4 ಇದೆ, ಕೆಳಗಡೆ ಇದ್ರೆ ಡಿನಾಮಿನೇಟರ್ ನಲ್ಲೂ 4 ಇದೆ. ಸೊ ಆರಾಮಾಗಿ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಒಟ್ಟಾರೆ ನಮ್ಗೆ ಏನ್ ಸಿಕ್ತಿಲ್ಲಿ, Q' ಡಿವೈಡೆಡ್ ಬೈ 100 ಅಂತಾನೆ ಸಿಕ್ತು. ಈಗ ಈ ವ್ಯಾಲ್ಯೂ ನೋಡಿ ಅಷ್ಟೇ ಇದೆ, ಈ ವ್ಯಾಲ್ಯೂ ನೋಡಿ ಅಷ್ಟೇ ಇದೆ. ಅರೆ ಇವು ಎರಡು ಫೋರ್ಸ್ ಸೇಮ್ ಉಂಟಲ್ಲ. ಹೌದು, ಎರಡು ಫೋರ್ಸ್ ಸೇಮ್ ಇರುತ್ತೆ. ಎರಡು ಚಾರ್ಜ್ ಅನ್ನ ತಕೊಂಡು ಅವುಗಳ ನಡುವೆ ಇರೋ ಫೋರ್ಸ್ ಅನ್ನ ನೀವು ಲೆಕ್ಕ ಮಾಡಿ. ಅದಾದ್ಮೇಲೆ ಆ ಎರಡು ಚಾರ್ಜ್ ಗಳನ್ನ ಅರ್ಧ ಮಾಡ್ಕೊಂಡು ಅವುಗಳ ನಡುವೆ ಇರೋ ಡಿಸ್ಟೆನ್ಸ್ ಅನ್ನು ಕೂಡ ಅರ್ಧ ಮಾಡಿಟ್ಟಾಗ್ಲೂ ಕೂಡ ಅವುಗಳ ನಡುವೆ ಇರುವಂತ ಫೋರ್ಸ್ ಸೇಮ್ ಬರುತ್ತೆ. ಇದೇ ವಿಷಯ ನಾನು ನಿಮ್ಗೆ ಹೇಳ್ಬೇಕಾಗಿತ್ತು ಅಷ್ಟೇ. ಆಯ್ತಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಹೋಮ್ವರ್ಕಿಗೆ ಆನ್ಸರ್ ಕಮೆಂಟ್ ಅಲ್ಲಿ ಕೊಡಿ. ಆಯ್ತಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.